ಟೂ ವೀಲರ್ ಕಿಂತ ಕಮ್ಮಿ ಬಜೆಟ್ ಕೊಡ್ತೀನಿ, ಬರ 38,000 ಗಾಡಿ ಕೊಡ್ತೀನಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇದ್ದೀನಿ. ಲೋ ಬಜೆಟ್ ಅಲ್ಲಿ ಬೇಕಾ ಸರ್ ಗಾಡಿ? ಬರ 1,10,000 ಕೊಡ್ತೀನಿ ಸರ್. 1,35,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು ಬರ 95,000 ಗಾಡಿ ಕೊಡೋಣ ಸರ್. ಇದು ಸರ್ ಬರ 1,45,000 ಗಾಡಿ ಕೊಡ್ತೀನಿ ಸರ್. ಬರ 90,000 ಗಾಡಿ ಕೊಡ್ತೀನಿ. 90,000 ಸರ್ ಬರ 1,10,000 ಗಾಡಿ ಕೊಡೋಣ ಸರ್. 1,95,000 ಗಾಡಿ ಕೊಡ್ತೀನಿ. ಇದು ಬಂದು 11 ಮಾಡಲ್ ಸ್ವಿಫ್ಟ್ ಪ್ರೈಸ್ 13 ಮಾಡಲ್ ಡೆಶರ್ ಕೊಡ್ತೀನಿ ಸರ್. ಇದು ಬರೇ 1,55,000 ಗಾಡಿ ಕೊಡ್ತೀನಿ. ಓನರ್ ಸರ್ ಸೆಕೆಂಡ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್ ಬರ 235 ಕೊಡ್ತೀನಿ ಸರ್. ಬರ 1,25,000 ಗಾಡಿ ಕೊಡ್ತೀನಿ ಸರ್. ಬರ 1,40,000 ಗಾಡಿ ಕೊಡ್ತೀನಿ ಸರ್. ಇದು ಆಂಪ್ ಊಫರ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಆಂಪ್ ಎಲ್ಲ ಇದೆಯಾ? ಹೌದು ಸರ್. ಬರ 1,45,000 ಗಾಡಿ ಕೊಡ್ತೀನಿ ಸರ್. ಬರ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು ಬರೇ 1,90,000 ಕೊಡ್ತೀನಿ ಸರ್. ಇದು 9 ಗಾಡಿ ಇದೆ ಸರ್. 9 ಗಾಡಿ. 3 ಮಂತ್ಸ್ ಅಲ್ಲಿ 200 ಗಾಡಿ ಕೊಟ್ಟಿದ್ದೀವಿ ಸರ್ ನಾವು. 3 ಮಂತ್ಸ್ ಅಲ್ಲಿ 200 ಗಾಡಿ ಗುರು. ಹೌದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಕರ್ನಾಟಕ ಕಾರ್ಸ್ ಸಲ್ಮಾನ್ ಬೈ ಹತ್ರ ಬಂದಿದ್ದೀನಿ. ಸಲ್ಮಾನ್ ಬೈ ಹತ್ರ ಬಂದಾಗೆಲ್ಲ ಏನಂತ ಹೇಳಿದ್ರೆ ಲೋ ಬಜೆಟ್ ಕಾರ್ಸ್ ಸಿಗುತ್ತೆ. ಹೌದು ಸರ್. ಸೊ ನಾನ್ ಯಾವ ಶೋರೂಮ್ ಹೋದ್ರು ಇವ್ರ ಹತ್ರ ಸಿಗುವಂತ ಬಜೆಟ್ ಅಲ್ಲಿ ಕಾರೇ ಸಿಗಲ್ಲ. ಸೊ ತುಂಬಾ ಜನ ಅದನ್ನೇ ಲೈಕ್ ಮಾಡ್ತಾರೆ ಸರ್. ಸರ್ ಆಕ್ಚುಲಿ ನಾವು ವಿಡಿಯೋ ಹಾಕಿ ಎರಡ್ ತಿಂಗಳಾಗಿದೆ ಸರ್. ಇನ್ನ ಕೂಡ ನಾನು ಫೋನ್ ಮಾಡ್ತಾರೆ ಸರ್. ನಾವು ಕಾರ್ಸ್ ಗುರು ಕನ್ನಡದಿಂದ ಫೋನ್ ಮಾಡ್ತಾರೆ. ನಮ್ ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಂತ ಬಹಳ ಜನ ಆಲ್ ಓವರ್ ಕರ್ನಾಟಕದಿಂದ ಕಾಲ್ ಮಾಡ್ತಾನೆ ಇರ್ತಾರೆ ಸರ್ ನಮ್ಗೆ. ಆ ತರ ವೈರಲ್ ಆಗಿತ್ತು. ಸೊ ಐ ಥಿಂಕ್ ಫೇಸ್ಬುಕ್ ಅಲ್ಲಿ 1.5 ಮಿಲಿಯನ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇವಾಗ ಕೂಡ ರನ್ನಿಂಗ್ ಅಲ್ಲಿ ಇದೆ. ಹೌದು ಸರ್. ಸೊ ಆ ತರ ಒಂದು ರೆಸ್ಪಾನ್ಸ್ ಸಿಕ್ತು. ಯಾಕೆ ಸಿಕ್ತು ಅಂತ ಹೇಳಿದ್ರೆ ಇವ್ರ ಹತ್ರ ಇರೋ ಬಜೆಟ್, ಸರ್ವಿಸ್ ಅಂಡ್ ಮೈನ್ ಥಿಂಗ್ ಅಂತ ಹೇಳಿದ್ರೆ ಇವ್ರ ಹತ್ರ ಸ್ಪೆಷಾಲಿಟಿ ಅಂದ್ರೆ ಈವನ್ ನಿಮ್ಗೆ 800 ಕಾರು 98 97 ಮಾಡಲ್ ಕೂಡ ಇಂಜಿನ್ ವಾರಂಟಿ ಕೊಡ್ತಾರೆ. ಸೊ ಯಾವ ಶೋರೂಮ್ ಅಲ್ಲಿ ಸಿಗುತ್ತೆ ಗುರು ಇಂಜಿನ್ ವಾರಂಟಿ? ಅದು ಪರ್ಸನಲ್ ಆಗಿ ಕೊಡ್ತೀರಾ ಅಂತ ಹೇಳಿದ್ರೆ ಕಸ್ಟಮರ್ ಗೆ ನೋಡಿ ಸರ್, ಚೆನ್ನಾಗಿರೋ ಗಾಡಿಗೆ ಎದುರು ಬರ ಸರ್, ಹೇಳ್ಬಿಟ್ಟು ಕೊಡ ಸರ್ ಕಸ್ಟಮರ್ ಗಾಡಿ. ಸರ್ ಕಸ್ಟಮರ್ ಗೆ ನಮ್ ಕೊಡೋ ದುಡ್ಡು ನಮ್ತಾ ಇರಲ್ಲ ಸರ್. ನಾವು ಕೊಡೋ ಗಾಡಿ ಕಸ್ಟಮರ್ ತಾವಿರುತ್ತೆ. ನಾಳೆ ನೆನ್ಸ್ಕೋಬೇಕು ಸರ್ ಕಸ್ಟಮರ್ ಚೆನ್ನಾಗಿ ಗಾಡಿ ಕೊಟ್ಟಿದೀವಿ ಅಂತ. ಹೌದು ಸರ್. ಸರ್ ಹೆಂಗಂತ ಹೇಳಿದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಆಗ್ಬಿಡುತ್ತೆ. ಹೌದು ಸರ್. ಹೌದು. ಇವಾಗ ಒಬ್ರು ತಗೊಂಡೋದ್ರೆ ಅವ್ರ ಫ್ರೆಂಡ್ ಗೆ ಸಜೆಸ್ಟ್ ಮಾಡ್ತಾರೆ. ಚೆನ್ನಾಗಿದ್ರೆ ಅಲ್ವಾ ಸರ್ ಸಜೆಸ್ಟ್ ಮಾಡೋದು? ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಸರ್ ಇಲ್ಲಿ ಗಾಡಿ ತಗೊಳಕ್ಕೆ. ಸರ್ ಲೋ ಬಜೆಟ್ ಗಾಡಿ ಬೇಕಂದ್ರೆ ಕರ್ನಾಟಕ ಕಾರ್ಸಿಗೆ ಬರ್ತಾರೆ ಸರ್ ಕಸ್ಟಮರ್ ಗಳು. ಹೌದಾ? ಹೌದು ಸರ್. ಸೊ ಆ ತರ ಲೋ ಬಜೆಟ್ ಅಂತ ಹೇಳಿದ್ರೆ ಒಂಥರ ನಾಯಂಡಹಳ್ಳಿ ಬೆಂಗಳೂರಲ್ಲೇ ಅನ್ಕೊಳ್ಬಹುದು ಸರ್. ಬೆಂಗಳೂರು ಇಲ್ಲ ಸರ್, ಆಲ್ ಓವರ್ ಕರ್ನಾಟಕ. ರಾಯಚೂರು, ಹುಬ್ಳಿ, ಧಾರವಾಡ, ಸಿಂಧನೂರು, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಹಾಸನ, ಉಡುಪಿ ಎಲ್ಲ ಕಡೆಯಿಂದ ನಮ್ತಾವ್ ಬರ್ತಾರೆ ಸರ್ ಗಾಡಿ. ಲಾಸ್ಟ್ ಟೈಮ್ ಅಂತೂ ನನ್ ವಿಡಿಯೋ ನೋಡ್ಕೊಂಡೆ ಯಾರೋ ದೂರದಿಂದ ಬಂದಿದ್ರು. ತಿಂಗಳಲ್ಲಿ ನಮ್ತಾವ್ 40 ವೆಹಿಕಲ್ಸ್ ಸೇಲ್ ಆಗುತ್ತೆ ಸರ್. ಆಚೆದವರ ಬಂದು ನಮ್ತಾವ್ 40 ಗಾಡಿ ತಗೋಯ್ತಾರೆ ಸರ್ ಲೋ ಬಜೆಟ್ ಅಲ್ಲಿ. ಹೌದು ಸರ್. ಸೊ ಯಾಕೆ ತಗೊಂಡ್ ಹೋಗ್ತಾರೆ ಅಂದ್ರೆ ನಿಮ್ದೆಲ್ಲ ಬಜೆಟ್ ಸರ್. ಟೆಸ್ಟ್ ಫಸ್ಟ್ ಆಫ್ ಆಲ್ ಬಂದಿ ಪ್ರೈಸಿಂಗ್, ಸೆಕೆಂಡ್ ಬಂದಿ ನಾವು ಇಂಜಿನ್ ವ್ಯಾರಂಟಿ ಕೊಡ್ತೀವಿ, ಥರ್ಡ್ ಬಂದ್ ನಂಬಿಕೆ ಏನಿದ್ರು ಕಸ್ಟಮರ್ ಕ್ಲಿಯರ್ ಆಗಿ ಡಾಕ್ಯುಮೆಂಟೇಶನ್ ಕೊಡ್ತೀವಿ, ಕ್ಲಿಯರ್ ಆಗಿರೋ ಗಾಡಿ ಕೊಡ್ತೀವಿ ಕಸ್ಟಮರ್ ಗೆ. ಬಟ್ ಹೇಳ್ಬಿಟ್ಟು ಕೊಡ್ತೀವಿ ಸರ್ ಗಾಡಿ ಕಸ್ಟಮರ್ ಗೆ. ಹೌದು ಸರ್. ಸೊ ಹೊಸಬರಿಗೆ ತುಂಬಾ ಜನ ಇವಾಗ ನಮ್ಗೆ ತುಂಬಾ ಜನ ವ್ಯೂವರ್ಸ್ ಹೊಸಬರು ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿಲ್ಲ. ಹೌದು ಸೊ ಕರ್ನಾಟಕ ಕಾರ್ಸ್ ಯಾಕೆ ಸರ್ ಜನ ಬರ್ಬೇಕು ಇಲ್ಲಿ? ನಮ್ಗೆ ಏನಂದ್ರೆ ಸರ್ ನಾವೆಲ್ಲ ಕಸ್ಟಮರ್ ಗೆ ಅಂತ ಇಂತ ಗಾಡಿ ಕೊಡಲ್ಲ ಸರ್. ಕಸ್ಟಮರ್ ಏನಿದ್ರು ಗಾಡಿ ಓಪನ್ ಆಗಿ ಹೇಳ್ತೀವಿ, ಪ್ಲಸ್ ಇಂಜಿನ್ ವ್ಯಾರಂಟಿ ಕೊಡ್ತೀವಿ, ಟೈಮಿಗೆ ತಕ್ಕಂತ ಡಾಕ್ಯುಮೆಂಟ್ ಕೊಡ್ತೀವಿ ಕಸ್ಟಮರ್ ಗೆ, ಸೂಪರ್ ಆಗಿರೋ ಗಾಡಿ ಕೊಡ್ತೀವಿ. ಅದಕ್ಕೂ ಸರ್ ನಮ್ತಾವ್ ಬರ್ತಾರೆ ಸರ್ ಕಸ್ಟಮರ್ ಗಳು. ಟೈಮಿಗೆ ತಕ್ಕಂಗೆ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್. ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಅದೇ ಸರ್. ಗಾಡಿಲಿಂದ ಕಸ್ಟಮರ್ ತಗೋದ್ರೆ ನಮ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಕಸ್ಟಮರ್ ಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬೇಕು ಸರ್ ಡಾಕ್ಯುಮೆಂಟ್. ನಾಳೆ ದಿವಸ ಕಸ್ಟಮರ್ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕಸ್ಟಮರ್ ಹೇಳಲ್ಲ ಸರ್, ಬಂದು ನಮ್ಗೆ ಹಿಡಿತಾರೆ ಸರ್. ಅದಕ್ಕೆ ಸರ್ ನಾವು ಭಯದಿಂದ ಏನ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ಕಸ್ಟಮರ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಡಾಕ್ಯುಮೆಂಟೇಶನ್ ಕೊಟ್ಬಿಡ್ತೀವಿ. ಟ್ರಾನ್ಸ್ಫರ್ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಯಾಕಂದ್ರೆ ಟ್ರಾನ್ಸ್ಫರ್ ಆಗಕ್ಕೆ ಎಲ್ಲೋದ್ರು ಆಲ್ ಓವರ್ ಕರ್ನಾಟಕದಲ್ಲಿ 45 ಡೇಸ್ ಆಗುತ್ತೆ ಸರ್. 45 ಡೇಸ್ ಟೈಮ್ ತಗೋತೀವಿ. ಬಟ್ 30 ಡೇಸ್ 35 ಡೇಸ್ ಒಳಗಡೆ ನಾವು ಟ್ರಾನ್ಸ್ಫರ್ ಮಾಡಿ ಕಾರ್ಡ್ ಕೊಟ್ಬಿಡ್ತೀವಿ ಸರ್ ಕಸ್ಟಮರ್ ಗೆ. ಟ್ರಸ್ಟೆಡ್ ಶೋರೂಮ್ ಗಳಿಗೆ ಮಾತ್ರ ಹೋಗಿ ನಾವು ಸರ್. ಬಟ್ ಟ್ರಾನ್ಸ್ಫರ್ ಅಂದ್ರೆ ಅಷ್ಟು ಸರ್. ಸಿಸಿ ತೆಗಿಬೇಕಂದ್ರೆ ಸರ್ ಒಂದ್ 10 ಡೇಸ್ ಅಲ್ಲಿ ನಾವು ಸಿಸಿ ತೆಗಿ ಕೊಡ್ತೀವಿ ಸರ್. 10 ಡೇಸ್ ಅಲ್ಲಿ. ಹೌದು. ಮತ್ತೆ ನಮ್ತಾವ ಆಫೀಸ್ ಕಮಿಷನ್, ಎಕ್ಸ್ಟ್ರಾ ಚಾರ್ಜಸ್ ಅದು ಇದು ಏನು ಮಾಡಲ್ಲ ಸರ್. ಏನಿದೆ ಕಸ್ಟಮರ್ ಹೇಳ್ತೀವಿ, ಮುಂದೆ ತೋರಿಸ್ತೀವಿ, ಗಾಡಿ ಟ್ರಯಲ್ ಕೊಡ್ತೀವಿ. ಆದ್ರೂ ಕಸ್ಟಮರ್ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡ್ತಾರೆ, ಅಥವಾ ನಾವೇ ಕಂಪ್ನಿಗೆ ಅಥವಾ ಗಾಡಿಗಳು ಚೆಕ್ ಮಾಡಿಸಿ ಕಸ್ಟಮರ್ ಗೆ ಗಾಡಿ ಕೊಡ್ತೀವಿ ಸರ್. ಯಾಕಂದ್ರೆ ಕಸ್ಟಮರ್ ಇಂದ ಗಾಡಿ ತಗೋ ಹೋದ್ರೆ 600 ಕಿಲೋಮೀಟರ್, 500 ಕಿಲೋಮೀಟರ್, 300 ಕಿಲೋಮೀಟರ್, 200 ಕಿಲೋಮೀಟರ್ ತಗೋ ಸರ್ ಕಸ್ಟಮರ್. ಅದಕ್ಕೋಸ್ಕರ ಪಿನ್ ಟು ಪಿನ್ ನಾವು ಗಾಡಿ ಕ್ಲಿಯರ್ ಆಗಿ ಚೆಕ್ ಮಾಡಿ ಕೊಡ್ತೀರಾ. ಸೊ ನಾನೇನ್ ಹೇಳೋದಂತ ಹೇಳಿದ್ರೆ ನಮ್ ವಿಡಿಯೋಸ್ ಗಳಲ್ಲಿ ಅಥವಾ ಬೇರೆ ಚಾನೆಲ್ ವಿಡಿಯೋಸ್ ಗಳಲ್ಲಿ ಬಂದಂತ ಶೋರೂಮ್ ಗಳಿಗೆ ಹೋಗಿ ಗಾಡಿನ ತಗೊಳ್ಳಿ. ಗೊತ್ತಿಲ್ಲದೆ ಇರೋ ಶೋರೂಮ್ ಹೋಗಿ ತಗೋಬೇಡಿ ಸರ್. ನಮ್ತ ಬಂದ್ರೆ ಕಸ್ಟಮರ್ ಖಂಡಿತ ಮೆಕ್ಯಾನಿಕ್ ನ ಕರ್ಕೊಂಡ್ ಚೆಕ್ ಮಾಡಿಸ್ಲಿ, ಅಥವಾ ಗಾಡಿ ಎತ್ಕೋ ಕಂಪ್ನಿಯಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಎದ್ರದಂಗೆ ಕಸ್ಟಮರ್ ಬಂದು ಆರಾಮಾಗಿ ತಗೋ ಹೋಗ್ಬೋದು ಸರ್. 100% ಅಲ್ಲ 200% ಗ್ಯಾರಂಟಿ ಕೊಡ್ತೀವಿ ಸರ್ ನಾವು. ಓಕೆ, ಇದು ಲೊಕೇಶನ್ ಹೇಳಿ ಸರ್. ನಮ್ದು ನಾಗರಬಾವಿಯಿಂದ ನಾಯಂಡಹಳ್ಳಿ ಸರ್ವಿಸ್ ರೋಡ್ ಅಲ್ಲಿ ಓಂ ಶಕ್ತಿ ಟೆಂಪಲ್ ಇದೆ ಸರ್. ಅದ್ರ ಪಕ್ಕದಲ್ಲಿ ಆಫೀಸ್ ಇದೆ. ಮತ್ತೆ ನಾಯಂಡಹಳ್ಳಿಯಿಂದ ನಾಗರಬಾವಿ ಸರ್ವಿಸ್ ರೋಡ್ ಅಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ರೈಟ್ ತಗೊಂಡು ಲೆಫ್ಟ್ ತಗೊಂಡ್ರೆ ನಮ್ಮ ಆಫೀಸ್ ಇದೆ ಸರ್. ಇಲ್ಲೇ ಇದೆ. ರೈಟ್ ತಗೊಂಡ್ರೆ ಲೆಫ್ಟ್ ತಗೊಂಡ್ರೆ ಬರುತ್ತೆ. ಇಲ್ಲಿ ಒಂದು 200-500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾಯಂಡಹಳ್ಳಿ ಟು ನಾಗರಬಾವಿ ಅಲ್ವಾ? ಕಸ್ಟಮರ್ ಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಕಸ್ಟಮರ್ ನಾವು ಕಾಲ್ ಮಾಡ್ಲಿ, ನಾವು ಲೊಕೇಶನ್ ಕಳ್ಸಿಕೊಡ್ತೀವಿ. ಫೋಟೋ ಬೇಕಾದ್ರೆ ನಮ್ ಕ್ಯಾಟ್ಲಾಗ್ ಲಿಂಕ್ ಇದೆ, ಅದಕ್ಕೆ ಕ್ಯಾಟ್ಲಾಗ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಫೋಟೋ ಚೆಕ್ ಮಾಡ್ಬೋದು ಸರ್ ಕಸ್ಟಮರ್. ಎಲ್ಲ ಚೆಕ್ ಮಾಡ್ಕೋಬಹುದು.
ಸರ್ ಏನಂತ ಹೇಳಿದ್ರೆ ಇವಾಗ ಕಸ್ಟಮರ್ ತಗೊಂಡ್ ಹೋಗ್ತಾರೆ ಗಾಡಿನ, ನೀವು ಹೌದು. ಗ್ಯಾರಂಟಿ ಕೊಡ್ತಾ ಇದೀರಾ. ಖಂಡಿತ ಸೊ ಸರ್. ಹೆಂಗೆ ಕಸ್ಟಮರ್ ಗೆ ರೆಸ್ಪಾನ್ಸ್ ಹೆಂಗ್ ಮಾಡ್ತೀರಾ? ಯಾಕಂದ್ರೆ ಇನ್ ಕೇಸ್ ಬೈ ಮಾಡ್ಕೊಂಡ್ ಹೋದ್ಮೇಲೆ ಹೌದು ಅವ್ರಿಗೆ ನೀವು ಸಪೋರ್ಟ್ ಯಾವ ತರ ಕೊಡ್ತೀರಾ? ಇನ್ ಕೇಸ್ ಅವ್ರಿಗೆ ಏನೋ ಕಸ್ಟಮರ್ ಬೈ ಮಾಡಿದ್ರೆ ನಮ್ತ ನೈಟ್ 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ ನಾವು ಕಸ್ಟಮರ್ ನ ಕಾಲ್ ಮಾಡಿ ಕೇಳ್ತೀವಿ ಸರ್. ಅಣ್ಣ ಈ ತರ ಊರಿಗೆ ಹೋಗ್ಬಿಟ್ಟು ನಾನು ಫೋನ್ ಮಾಡಿ ಅಂತ ಅದೊಂದು ಫ್ರೆಂಡ್ಲಿ ಸರ್ವಿಸ್ ಅದೇನಿದೆ ಸರ್ ಅದ್ರಲ್ಲಿ ಕೇಳೋದ್ರಲ್ಲಿ? ನಮ್ತವ ನಾವು ಕಮ್ಮಿ ಆದ್ರೂ ತಿನ್ಲಿಕ್ಕೆ 40 ಗಾಡಿ ಕೊಡ್ತೀವಿ. ಆಚೆ ಒಂದು 100 ಇಂದ 200 ಗಾಡಿ ಹೋಗಿದೆ ನಮ್ದು ಸರ್. ಇವತ್ತಾಗ ಒಂದು ಕಸ್ಟಮರ್ ಒಂದು ಫೋನ್ ಮಾಡಿಲ್ಲ ಸರ್, ಗಾಡಿ ರೋಡಲ್ಲಿ 200 ಗಾಡಿ ಕೊಟ್ಟಿದೀವಿ ಆಚೆ. ಸರ್ ಎಷ್ಟು ತಿಂಗಳಾಯ್ತು ಸರ್ 200 ಗಾಡಿ? 3 ಮಂತ್ಸ್ ಅಲ್ಲಿ 200 ಗಾಡಿ ಕೊಟ್ಟಿದೀವಿ ಸರ್ ನಾವು. 3 ಮಂತ್ಸ್ ಅಲ್ಲಿ 200 ಗಾಡಿ ಗುರು? ಹೌದು ಸರ್. ಕಸ್ಟಮರ್ ಇವತ್ ತನಕ ನಮ್ಗೆ ಒಂದು ಫೋನ್ ಮಾಡಿಲ್ಲ ಸರ್. ಅಣ್ಣ ಈ ತರ ಗಾಡಿ ಏನು ಇಲ್ಲ, ಪ್ರಾಬ್ಲಮ್ ಆಗಿದೆ ಆ ತರ ಏನು ಮಾಡಿಲ್ಲ. ಊರಿಗೆ ಹೋಗ್ಬಿಟ್ಟು ನಾನು ಫೋನ್ ಮಾಡ್ತೀನಿ, ಅಣ್ಣ ಬಂದ್ಬಿಟ್ಟು ಅಣ್ಣ ಊರಿಗೆ ಅಂತ ಫೋನ್ ಮಾಡ್ತಾರೆ. ಅದೊಂಥರ ಖುಷಿ ನಮ್ಗೆ. ಖುಷಿ ಆಗುತ್ತೆ. ಅದು ಟ್ರಸ್ಟ್ ಫ್ಯಾಕ್ಟರ್. ನಾವ್ ಇವ್ರ ಹತ್ರ ತಗೊಂಡಿದೀವಿ, ಒಂಥರ ಫ್ರೆಂಡ್ಲಿ ಮ್ಯಾನರ್ ಇದ್ರಿಂದ ತಗೋತಾರೆ. ಸೊ ಆ ತರ ಒಂದ್ ಸರ್ವಿಸ್ ಸಲ್ಮಾನ್ ಬಾಯ್ ಹತ್ರ ಸಿಗುತ್ತೆ. ಕರ್ನಾಟಕ ಕಾರ್ಸ್ ಅಂತ ನಾಯಂಡಹಳ್ಳಿ ನಿಯರ್ ಬೈ ಬರುತ್ತೆ. ಸೊ ಒಂದ್ಸಲಿ ಶೋರೂಮ್ ಗೆ ವಿಸಿಟ್ ಮಾಡಿ ಆ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ತಗೊಳ್ಳಿ. ಯಾಕಂದ್ರೆ ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರ ಅಲ್ವಾ? ಖಂಡಿತ ಸರ್. ಸೂಪರ್ ಸರ್. ಓಕೆ, ನಮ್ ಜೊತೆ ಫಸ್ಟ್ ಗಾಡಿ 800 ಇದೆ ಸರ್. ಗಾಡಿ ಬಗ್ಗೆ ಸರ್ ಇದು ಬಂದು 98 ಮಾಡಲ್ ತಡೋನರ್ ಆಗಿದೆ ಗಾಡಿ. ಸೂಪರ್ ಆಗಿದೆ ಸರ್ ಗಾಡಿ. 800 ಸೂಪರ್ ಆಗಿದೆಯಾ? ಹೌದು ಸರ್. ಸೊ ನೋಡಕ್ಕೆ ನನಗೂ ಕೂಡ ಸೂಪರ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ ಸರ್. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 98 ಮಾಡಲ್ ಸರ್. ಇದು 98 ಮಾಡಲ್ ಅಂತ ಅನಿಸ್ತಾನೆ ಇಲ್ಲ, ಆ ತರ ಚೆನ್ನಾಗಿದೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಓಪನ್ ಆಗುತ್ತೆ ಸರ್? ಸರ್ ಇದೆ ನೋಡಿ ಸರ್, ಓಪನ್. ಓಕೆ, ಇಂಟೀರಿಯರ್ ಅಲ್ಲಿ ನೋಡಬಹುದು ಎಸಿ ಬರುತ್ತೆ, ಲೆದರ್ ಅಪೋಲಿಸ್ಟರ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. 98 ಮಾಡಲ್ ಈ ರೇಂಜ್ ಗೆ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅಲ್ವಾ? ನಿಮ್ಮ ಹತ್ರ ಅಂತೂ ಪಕ್ಕಾ ಪ್ರೈಸ್ ರೇಂಜ್ ಅಲ್ಲಿ ಅಂತೂ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಸರ್? ಸರ್ 2 ವೀಲರ್ ಕಿಂತ ಕಮ್ಮಿ ಬಜೆಟ್ ಕೊಡ್ತೀನಿ. ಬರ 38,000 ಗಾಡಿ ಕೊಡ್ತೀನಿ ಸರ್. 38,000 ಗಾಡಿ ಕೊಡ್ತೀನಿ ಸರ್. ಇದು ಹೆಂಗಿದೆ ಗೊತ್ತಾ ಸರ್ ಗಾಡಿ? ಅದು ಕಸ್ಟಮರ್ ಮುಂದೆ ಬರ್ಲಿ, ನಮ್ಮ ಕೈಯಿಂದ ಎಷ್ಟಾಗುತ್ತೆ ಹೆಚ್ಚು ಕಮ್ಮಿನೂ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ ಗೆ. ಹೌದಾ? ಸೂಪರ್, ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸರ್. ಇದು ಒಂದಿದೆ ಸರ್. ಸರ್ ಇದು ಬಂದ್ಬಿಟ್ಟು ಚವರ್ಲೆಟ್ ಆವಿಯೋ ಯುವ. ಇದು 2008 ಮಾಡಲ್ ಸಿಂಗಲ್ ಓನರ್. FC ಬಂದ್ 2028 ತನಕ ಬರುತ್ತೆ. ಫ್ರೆಶ್ ಆಗಿ 1 ಇಯರ್ ಇನ್ಶೂರೆನ್ಸ್ ಬರುತ್ತೆ ಕಸ್ಟಮರ್ ಗೆ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಇದನ್ನು ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ನೋಡಕ್ಕೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಸೊ ಇಂಟೀರಿಯರ್ ನೋಡಬಹುದು ಸರ್. ಇಂಟೀರಿಯರ್ ಏನೇನ್ ಬರುತ್ತೆ ಅಂತ ಹೇಳ್ತೀರಾ? ಪವರ್ ಶೇರಿಂಗ್ ಬರುತ್ತೆ, ಎಸಿ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಅಪೋಲಿಸ್ಟರ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಕಸ್ಟಮರ್ ತಗೊಂಡು ಮ್ಯಾಗ್ ಬಿಲ್ ಇದೆ, ₹1 ಸ್ಪೆಂಡ್ ಮಾಡಂಗಿಲ್ಲ ಸರ್ ಗಾಡಿ ಕಸ್ಟಮರ್ ಮೇಲೆ. ಇದಕ್ಕೆ ಇಂಟೀರಿಯರ್ ಅಂತೂ ಕ್ಲಾಸ್ ಆಗಿದೆ ಸರ್ ಗಾಡಿ. ಬಾಡಿ ಲೈನ್ ಕ್ಲಾಸ್ ಆಗಿದೆ. ಅಂಡ್ ನಿಮ್ಗೆ ಮ್ಯಾಗ್ ಬಿಲ್ ಸಂಬಂಧ ಬರುತ್ತೆ ಈ ಗಾಡಿಗೆ ನೋಡಿ ಸರ್. ಇದು ಅಲ್ವಾ? ಹೌದು ಸರ್. ಸೊ ಸೂಪರ್ ಸರ್. ಏನ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದು ಬರೇ 1,35,000 ಗಾಡಿ ಕೊಡ್ತೀನಿ ಸರ್. ಇದು 1,35,000 ಗಾಡಿ ಕೊಡ್ತೀನಿ ಸರ್. ಓ, 1,35,000 ರೂಪಾಯಿಗೆ ನಿಮ್ಗೆ ಅದು ಟಾಪ್ ಅಂಡ್ ವೆಹಿಕಲ್ ಸಿಗ್ತಾ ಇದೆ. ಆವಿಯೋ ಯುವ ಸರ್. ಇನ್ನೊಂದು ಫ್ಯೂಷನ್ ಇದೆ ಸರ್ ನಮ್ತವ. ಫ್ಯೂಷನ್ ಸರ್ 2004 ಮಾಡಲ್, 4ನೇ ಓನರ್ ಆಗಿದೆ. ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ. ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಇದು. ಹೌದು ಸರ್. ಸೊ ಪವರ್ ಗಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಫೋರ್ಡ್ ಕಂಪನಿಯಲ್ಲಿ ಮೈಲೇಜ್ ಕೂಡ ತುಂಬಾ ಒಳ್ಳೆ ಸಿಗುತ್ತೆ ಸರ್. ಫೋರ್ಡ್ ಬಟ್ ಏನಂದ್ರೆ ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ ಸರ್. ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ. ಹೌದು ಸರ್. ಆಯಿಲ್ ಸರ್ವಿಸ್ ಒಂದು ಕರೆಕ್ಟ್ ಆಗಿ ಮಾಡಿ, ನೀರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಮೇಂಟೆನೆನ್ಸ್ ಬರಲ್ಲ ಸರ್ ಗಾಡಿಯಲ್ಲಿ. ಓಕೆ, ಸೂಪರ್ ಸರ್. ಚೆನ್ನಾಗಿದೆ. ಕೀ ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀರಾ ಸರ್? ಸರ್ ಹೌದು ಸರ್. ನೋಡ್ಬೋದು ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಸೊ ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು ಬರೋ 95,000 ಗಾಡಿ ಕೊಡೋಣ ಸರ್. ಇದು 95,000 ಗಾಡಿ ಕೊಡ್ತೀನಿ ಸರ್. 95,000 ರೂಪಾಯಿಗೆ ಒಂದು ಬೈಕ್ ಬರಲ್ಲ ಸರ್? ಸರ್ ಖಂಡಿತ ನಾವು ಕಾರ್ ಕೊಡೋಣ ಸರ್. 4-5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. 5 ಸೀಟರ್ ವೆಹಿಕಲ್ ಸಿಗುತ್ತೆ ನಿಮಗೆ ಸರ್. ಇನ್ನೊಂದು ಚವರ್ಲೆಟ್ ಸ್ಪಾರ್ಕ್ ಇದೆ ಸರ್ ನಮ್ದು. ಚೆವರ್ಲೆಟ್ ಸ್ಪಾರ್ಕ್ ಎಲ್ಲಿದೆ ಸರ್? ಇದು ಬಂದು 2010ನೇ ಮಾಡಲ್. ಓಕೆ, ಥರ್ಡ್ ಓನರ್ ಆಗಿದೆ. ಚವರ್ಲೆಟ್ ಸ್ಪಾರ್ಕ್ LT ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಓಕೆ, ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇದು ಕೂಡ ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಅಂಡ್ ಟೈರ್ ಪ್ರೊಫೈಲ್ ಕೂಡ ಸೂಪರ್ ಆಗಿದೆ. ಅದು ಕೂಡ ಸಿಯೆಟ್ ಟೈರ್ ಇದೆ. ಅಂಡ್ ಇಂಟೀರಿಯರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ತೋರಿಸಬಹುದು ಇಂಟೀರಿಯರ್. ಪವರ್ ಶೇರಿಂಗ್ ಬರುತ್ತೆ, ಎಸಿ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಅಪೋಲಿಸ್ಟರ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ಸ್ ಇದೆ ಗಾಡಿಯಲ್ಲಿ. ಆಂಬಿಯನ್ಸ್ ಸೂಪರ್ ಆಗಿದೆ. ಅಂಡ್ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇರೋದು. ಅದು ನಿಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆ ಸಿಗುತ್ತೆ. ಅಂಡ್ ಎಸಿ ಕೂಡ ಚಿಲ್ಲಲ್ಲಿ ಎಸಿ ಕೂಡ ಹಾಕೊಂಡು ಹೋಗಬಹುದು. ಆ ತರ ನಿಮ್ಗೆ ಅದು ಕೂಡ ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಏನ್ ಪ್ರೈಸ್ ಅಲ್ಲಿ ಸಿಗ್ತದೆ ಸರ್? ಬರೋ 1,10,000 ಗಾಡಿ ಕೊಡೋಣ ಸರ್. ಇದು 1,10,000 ಚೂರು ಹೆಚ್ಚು ಕಡಿಮೆ ಮಾಡ್ತೀರಾ? ಖಂಡಿತ ಮಾಡೋಣ ಸರ್. ಖಂಡಿತ ಆಗುತ್ತೆ. ಖಂಡಿತ ಮಾಡೋಣ. ವಿತ್ 6 ಮಂತ್ ಇಂಜಿನ್ ವ್ಯಾರಂಟಿನೂ ಕೊಡೋಣ ಸರ್ ಕಸ್ಟಮರ್. ವಿತ್ 6 ಮಂತ್ ಇಂಜಿನ್ ವ್ಯಾರಂಟಿ ಸರ್. ನಿಮ್ದು ಇದೊಂದು ಸ್ಪೆಷಲ್ ಇದೆ ಅಲ್ಲ ಸರ್? ಇವನ್ ಚಿಕ್ಕ ಗಾಡಿ ಕೂಡ ಕೊಡ್ತೀರಾ ಅಂತ ಗೊತ್ತಾಯ್ತು. 800 ಕೊಡ್ತೀರಾ?
ಸರ್ ನೋಡಿ ನಮ್ತಾ ಬರೋದು ಜಾಸ್ತಿ ಲೋ ಬಜೆಟ್ ಇರೋರು ಸರ್ ಗಾಡಿಗಳು ಬರೋದು. ಹಾ. ನಾವು ಗಾಡಿನೂ ಚೆನ್ನಾಗಿ ಕೊಡ್ತೀವಿ, ವಿತ್ 6 ಮಂತ್ ಇಂಜಿನ್ ವ್ಯಾರಂಟಿನೂ ಕೊಡ್ತೀರಾ ಕಸ್ಟಮರ್ ಗೆ. ನಾನ್ ಕೇಳ್ತಾ ಇರೋದು 800 ಕೊಡ್ತೀರಾ? ಸರ್ ಖಂಡಿತ ಕೊಡೋಣ, 800 ಸಿಗುತ್ತೆ ನಿಮ್ಗೆ ಇಂಜಿನ್ ವಾರಂಟಿ. ಖಂಡಿತ ಕೊಡೋಣ ಸರ್. ಸೂಪರ್ ಸರ್. ನೆಕ್ಸ್ಟ್ ಇದು ಸರ್ ಇದು ಬಂದು 2007ನೇ ಮಾಡಲ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಫೋರ್ಡ್ ಐಕಾನ್ ಫ್ಲೈ ಬರುತ್ತೆ ಇದು. ಓಕೆ. ಹೌದು ಸರ್. ಏನ್ ಫ್ಲೈ ಅಂದ್ರೆ ಹಾರುತ್ತಾ ಸರ್ ಮೇಲಕ್ಕೆ? ಸರ್ ಫ್ಲೈ ಅಂದ್ರೆ ಹಾರಲ್ಲ, ಬಟ್ ಪಿಕಪ್ ಹಾರುತ್ತಾರೆ ಇದ್ರಲ್ಲಿ. ಪಿಕಪ್ ಮಾತ್ರ ಸೂಪರ್ ಆಗಿದೆ ಹೌದು ಅಂತಾನೆ sir. ಹೇಳ್ಬೋದು. ಐಕಾನ್ ಒಳ್ಳೆ ಗಾಡಿ. ಸೊ ಐಕಾನ್ ಬಿಟ್ರೆ ಫಿಯಸ್ಟಾ ಸೆಕೆಂಡ್ ಟಾಪ್ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಪವರ್ ಇರುವಂತ ವೆಹಿಕಲ್, ಮತ್ತೆ ಓವರ್ ಆಲ್ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಅದು ಟಾಪ್ ಅಂಡ್ ವೆಹಿಕಲ್, ನಿಮ್ಗೆ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಇಂಟೀರಿಯರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಲೆದರ್ ಸೀಟ್ ಇದೆ. ಆ ಲೆದರ್ ಸೀಟ್ ಕೂಡ ಒಂಥರ ತುಂಬಾ ಚೆನ್ನಾಗಿದೆ, ಒಂಥರ ಆಲಿವ್ ಗ್ರೀನ್ ಟೈಪ್ ಇದೆ ಅದು. ಹೌದು ಸರ್. ಸೊ ಪ್ರೈಸ್ ಹೇಳಿದ್ರೆ ಸರ್? ಸರ್ ಬರೇ ಹಾ. 1,10,000 ಗಾಡಿ ಕೊಡ್ತೀನಿ ಸರ್ ಇದು. 1,10,000 ಸರ್ ಗಾಡಿ ಕೊಡ್ತೀನಿ ಸರ್. ಸರ್ ನನ್ ಜನ ಹೆಂಗಂದ್ರೆ 1,10,000 ರೂಪಾಯಿ ಹೇಳಿದ್ರೆ 1,00,000 ಕೇಳ್ತಾರೆ ಸರ್. ಸರ್ ಹಾ. ಕಸ್ಟಮರ್ ನೋಡಿ ಬಂದವ್ರು ಕೇಳ್ತಾರೆ, ಹಾ. ಮುಂದೆ ಬರ್ಲಿ ಖಂಡಿತ ಮಾಡ್ಕೊಳೋಣ. ನಮ್ತ ಆಚೆಯಿಂದ ಜಾಸ್ತಿ ಬರ್ತಾರೆ ಕಸ್ಟಮರ್, Okay. ಲೋ ಬಜೆಟ್ ಬೇಕಂತ. ಹಾ. ಅದಕ್ಕೆಲ್ಲ ಲೋ ಬಜೆಟ್ ತರ್ತೀವಿ ಸರ್ ಗಾಡಿ ನಾವು. ಓಕೆ ಓಕೆ. ಹಂಗಾದ್ರೆ ಇಷ್ಟು ತೋರಿಸಿರೋದು 1,00,000 ಒಳಗಡೆ ಅಂತ ಹೇಳ್ಬೋದು. 1,00,000 ಒಳಗಡೆ ಗಾಡಿ ಸರ್. ಇನ್ನ 15 ಗಾಡಿ ಇದೆ, ಅದು ತೋರಿಸ್ತೀನಿ ಸರ್. ಓಕೆ ಸೂಪರ್. ನೆಕ್ಸ್ಟ್ ಆಲ್ಟೋ. ಸರ್ ಆಲ್ಟೋ ಬಂದು ಹಾ. 2012ನೇ ಮಾಡಲು, ಹಾ. ಸೆಕೆಂಡ್ ಓನರ್ ಆಗಿದೆ ಇದು ಸರ್. Okay. ಬಟ್ ಗಾಡಿ ಸೂಪರ್ ಆಗಿದೆ ಸರ್ ಇದು. ಗಾಡಿ ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಸರ್ ನಮ್ಗೆ ಮೇನ್ ಬೇಕಾಗಿರೋದು ಇಂಜಿನ್ ಸರ್. ಸರ್ ಖಂಡಿತ Body line ಗ್ಯಾರಂಟಿ super. ಕೊಡ್ತೀನಿ ಸರ್. ಹಾ. ಖಂಡಿತ ಕೊಡೋಣ ಸರ್. Guarantee. ಖಂಡಿತ 6 month. 6 ಮಂತ್ ಕೊಡ್ತೀನಿ ಸರ್. 6 ಮಂತ್ ನಿಮ್ ದುಡ್ಡು ಎಲ್ಲೂ ಹೋಗಲ್ಲ, ನಿಮ್ ಜೊತೆನೆ ಇರುತ್ತೆ. ಹೌದು ಸೊ ಅದಾದ್ಮೇಲೆ ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿಲ್ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಈ ಗಾಡಿ ಎಲ್ಲ ಸೂಪರ್ ಮೈಲೇಜ್ ಕೊಡುವಂತ ಗಾಡಿ ಅಂತಾನೆ ಹೇಳ್ಬೋದು. ಹೌದು ಸರ್. ಅಂಡ್ ಕ್ಲಾಸ್ ಆಗಿದೆ ಸರ್. ಇಂಟೀರಿಯರ್ ಅಂತೂ ಸೂಪರ್ ಕ್ಲಾಸ್ ಆಗಿದೆ. ಸೊ ಆ ತರ ಮೇಂಟೈನ್ ಮಾಡಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ತೋರಿಸ್ತೀನಿ ಆ ಕಡೆಯಿಂದ. ಸೊ ಬ್ಯಾಕ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಆ ತರ ಮೇಂಟೈನ್ ಆಗಿದೆ. ಓವರ್ ಆಲ್ ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಇದು AC ಸಮೇತ ಬರುತ್ತೆ ನಿಮ್ಗೆ. ಸೊ ಆರಾಮಾಗಿ ಚಿಲ್ ಮಾಡ್ಕೊಂಡು AC ಹಾಕೊಂಡು ಹೋಗ್ಬೋದು. 4-5 ಜನ ಕೂತ್ಕೊಂಡು ಹೋಗ್ಬೋದು. ಇವಾಗೆಲ್ಲ 1,00,000 ಗಾಡಿ ಅಂದ್ರೆ ಇವಾಗ ಎಷ್ಟು ಪ್ರೈಸ್ ಸರ್? ಫಸ್ಟ್ ಪ್ರೈಸ್ ಅಲ್ಲಿ ಬಂದು 1,95,000 12 ಮಾಡಲು ಆಲ್ಟೋ ಕೊಡ್ತೀನಿ ಸರ್. ಎಷ್ಟು? 1,95,000 ಗಾಡಿ ಕೊಡ್ತೀನಿ. 1,95,000ಕ್ಕೆ 12 ಮಾಡಲು 12 ಮಾಡಲ್ ಆಲ್ಟೋ ವಿತ್ 6 ಮಂತ್ ಇಂಜಿನ್ ವ್ಯಾರಂಟಿ. 6 ಮಂತ್ ವಾರಂಟಿ ಕೂಡ ಸಿಗುತ್ತೆ. ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್ ಖಂಡಿತ. ಸೊ ಸೂಪರ್ ಸರ್. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ ಸರ್. ನೆಕ್ಸ್ಟ್ i10. i10 ಇದೆ ಸರ್ ಇದು. ಹಾ. 2008 ಮಾಡಲು, ಹಾ. Hyundai i10 ಮ್ಯಾಗ್ನಾ ಇದು ಪೆಟ್ರೋಲ್ ವೇರಿಯಂಟ್, ಓಕೆ. ಥರ್ಡ್ ಓನರ್ ಆಗಿದೆ. ಹಾ. ಸೂಪರ್ ಆಗಿದೆ ಸರ್ ಗಾಡಿ. ಸೂಪರ್ ಆಗಿದೆ ಗಾಡಿ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇದು ತೊಳೆದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಲೀಜಾಗಿ ಕಾಣ್ತಾ ಇರ್ಬೋದು. ತೊಳೆದ ಮೇಲೆ ಇವನ್ ಸಖತ್ತಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಸರ್? ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಆಪಲಿಶ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ, ಲೆದರ್ ಸೀಟ್ ಎಲ್ಲ ಸೂಪರ್ ಆಗಿದೆ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಓಕೆ ನೋಡ್ಬೋದು, ನಿಮ್ಗೆ ಮೊಬೈಲ್ ಹೋಲ್ಡರ್ ಕೂಡ ಅದ್ರ ಜೊತೆನೆ ಫ್ರೀ ಆಗಿ ಬರ್ತಾ ಇದೆ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೊ ಏನ್ ಪ್ರೈಸ್ ಹೇಳಿದ್ರಿ ಸರ್? ಸರ್ ಇದು ಬರೇ 1,90,000 ಕೊಡ್ತೀನಿ ಸರ್ ಇದು. 1,90,000 90,000 ಕೊಡ್ತೀನಿ ಸರ್. ಚೂರು ಕಮ್ಮಿ ಮಾಡಿ. ಖಂಡಿತ ಮುಂದೆ ಬರ್ಲಿ ಸರ್ ಕಸ್ಟಮರ್, ಖಂಡಿತ ಮಾಡ್ಕೊಡ್ತೀನಿ. ಪ್ಲಸ್ 6 ತಿಂಗಳು ಇಂಜಿನ್ ವ್ಯಾರಂಟಿ ಕೊಡ್ತೀನಿ ಸರ್. ಓಕೆ ಸೂಪರ್. ನಾನು ಇವಾಗ ವಿಡಿಯೋದಲ್ಲಿ ಕಮ್ಮಿ ಮಾಡೋದಲ್ಲ, ನೀವೇ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಗಾಡಿ ಇಂಜಿನ್ ಎಲ್ಲಾ ನೋಡಿ ಕಮ್ಮಿ ಮಾಡಿಸ್ಕೊಡಿ. ವ್ಯಾಗನರ್ ಒಂದಿದೆ ಸರ್. ಓಕೆ. 2009ನೇ ಮಾಡಲು, ಹಾ. ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವಿತ್ LPG ಸರ್. Okay. ಸೂಪರ್ ಆಗಿದೆ ಸರ್ ಇದು ಗಾಡಿನು. 2009 ಮಾಡಲು, ಪೆಟ್ರೋಲ್ ವಿತ್ LPG. ಹೌದು ಸೊ ಸರ್. ಪೆಟ್ರೋಲ್ ವಿತ್ LPG ಅಂದ ತಕ್ಷಣ ನಿಮ್ಗೆ ಒಂದು 25 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಖಂಡಿತ ಮಾಡ್ಬೋದು ಸರ್ customer. ಖಂಡಿತ ಮಾಡ್ಬೋದಲ್ಲ? ಸೊ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇವಾಗ ತಾನೇ ಕಲ್ತಿದ್ದೀರಾ. ಸೊ ಅಂತವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ವಿತ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಓವರ್ ಆಲ್ ಗೋಲ್ಡ್ ಫಿನಿಶ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ? ಪವರ್ ಶೇರಿಂಗ್ ಬರುತ್ತೆ, ಹಾ. AC ಬರುತ್ತೆ, ಹಾ. ಲೆದರ್ ಆಪಲಿಶ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ಸ್ ಇದೆ ಗಾಡಿಯಲ್ಲಿ. ಬರ ಕಸ್ಟಮರ್ ತಗೋಬೇಕು, ಓಡಿಸ್ಕೋಬೇಕು ಸರ್ ಗಾಡಿಗಳು. ಕಸ್ಟಮರ್ ತಗೊಂಡು ಓಡಿಸ್ಕೋಬೇಕು. ಓವರ್ ಆಲ್ ಬಾಡಿ ಇಂಟೀರಿಯರ್ ಅಲ್ಲಿ ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ತುಂಬಾ ಹೌದು ಸರ್. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡಬಲ್ ರಿಮೋಟ್ ಲಾಕ್ ಕೂಡ ಬರುತ್ತೆ ನಿಮ್ಗೆ. ಹೌದು ಸರ್. ವಿತ್ ಕಂಪನಿ ಫಿಟೆಡ್ LPG ಸರ್ ಕೂಡ. ವಿತ್ ಶೋರೂಮ್ ಮೇಂಟೆನೆನ್ಸ್ ಸರ್ ಗಾಡಿ ಇದು. ವಿತ್ ಶೋರೂಮ್ ಮೇಂಟೆನೆನ್ಸ್. ಶೋರೂಮ್ ಮೇಂಟೆನೆನ್ಸ್ ಹಿಸ್ಟ್ರಿ ಇದೆ, ಕಸ್ಟಮರ್ ಚೆಕ್ ಮಾಡಿಸ್ಕೋಬೇಕು ಸರ್. ಹಿಸ್ಟ್ರಿ ಎಲ್ಲ ಸಿಗುತ್ತೆ ಅಂತ ಇನ್ನೇನ್ ಬೇಕು ಗುರು? ಹೌದು ಸರ್. ಪ್ರೈಸ್ ಕೇಳ್ಬಿಡೋಣ. 1,80,000 ಕೊಡ್ತೀನಿ ಸರ್ ಗಾಡಿ. 1,80,000 ಗಾಡಿ ಕೊಡ್ತೀನಿ ಸರ್. ಓಕೆ. ನಮ್ ಕಸ್ಟಮರ್ ಬಂದ್ ಸ್ವಲ್ಪ ಕಮ್ಮಿ ಕೇಳ್ತಾರೆ, ಕೊಟ್ಬಿಡ್ಬೇಕು ಸರ್. ಸರ್ ಖಂಡಿತ ಕೊಡೋಣ ಸರ್. ಖಂಡಿತ ಕೊಡ್ತೀನಿ ಸರ್. ಸರ್ Okay, ಇನ್ನ next. ಲೋ ಬಜೆಟ್ ಅಲ್ಲಿ ಬೇಕಾ ಸರ್ ಗಾಡಿ? ಹಾ. ಸರ್ 5 ಮಾಡಲ್, ಹಾ. 4th ಓನರ್ ಆಗಿದೆ ಸರ್ ಗಾಡಿ. FC ಇನ್ಸೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇದೆ ಸರ್. ಓಕೆ Hyundai ಗೆಟ್ ಸರ್ ಇದು ಪ್ರೈಮ್. ಓಕೆ. ನನ್ ಸ್ಕೂಲ್ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು ಸರ್, ಗೆಟ್ಸ್ ಅಂತೂ ಒಳ್ಳೆ ಇಂಜಿನ್ ಅಂತಾನೆ ಹೇಳ್ತಾ ಇದ್ರು. ಗೆಟ್ಸ್ ಬಿಟ್ಟು ಝೆನ್ ಇವೆರಡು ಒಳ್ಳೆ ಗಾಡಿಗಳಂತ. ಸರ್ Hyundai ಮಾರುತಿ ಇಂಜಿನ್ ಸೂಪರ್ ಇಂಜಿನ್ ಸರ್ ಇದು. ಸೂಪರ್ ಇಂಜಿನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಮ್ಯಾಗ್ವಿಲ್ ಸಮೇತ ಸಿಗುತ್ತೆ. ಅದು ಲೋ ಬಜೆಟ್ ಅಂತ ಹೇಳಿದ್ರೆ, ಇವ್ರ ಹತ್ರ ಲೋ ಬಜೆಟ್ ಅಂತ ಹೇಳಿದ್ರೆ 1,00,000 ಅಂಡರ್ ಇರುತ್ತೆ. ಐ ಥಿಂಕ್ ನಾನು ಗೆಸ್ಟ್ ಮಾಡ್ತಿದ್ದೀನಿ ಒಂದು 80-90 ಆ ತರ ಇರ್ಬೋದೇನೋ. ಇಂಟೀರಿಯರ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬೇಜ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ.
ಸೊ ಓವರ್ ಆಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ. ಆಮೇಲೆ ನಿಮ್ಗೆ ಡೀಪ್ ಆಗೋ ವೈಪರ್ ಏನ್ ಬೇಕು ಎಲ್ಲ ಇದೆ, ಟಾಪ್ ಎಂಡ್. ಹೌದು ಸರ್. ಓಕೆ, ಸೆಂಟ್ರಲ್ ಲಾಕಿಂಗ್ ಕೂಡ ಸಿಗುತ್ತೆ ನಿಮ್ಗೆ. ಏನು ಪ್ರೈಸ್ ಸರ್? ಬರೀ 1,10,000 ಕೊಡ್ತೀನಿ ಸರ್. ಹೌದಾ? ನಾನು 90,000 ಹೇಳ್ಬಿಟ್ನಲ್ಲ ಸರ್. ಖಂಡಿತ ಕಸ್ಟಮರ್ ಮುಂದೆ ಬರ್ಲಿ, ನಮ್ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊಡ್ತೀನಿ. ಹೌದಾ, ಮಾಡ್ಕೊಡ್ತೀರಾ? ಓಕೆ, ಇದೆ ಸರ್. ಓಕೆ, ಫ್ಯಾಮಿಲಿಗೆ ಬೇಕಾ? ಇಷ್ಟೊತ್ತರಿ ಚಿಕ್ಕ ಗಾಡಿ ತೋರಿಸ್ತಾ ಇದ್ರಲ್ಲ, ಫ್ಯಾಮಿಲಿ ಬೇಕು ಅಂತಾರೆ. ಗಾಡಿ ಇದೆ, ಇನ್ನ ತೋರಿಸಿ ಸರ್ ಗಾಡಿ. ಹೌದಾ? ಇನ್ನ ಚಿಕ್ಕ ಇದೆ. 14 ಮಾಡಲ್ ಮಹೀಂದ್ರ XUV W8 ಸೂಪರ್ ಆಗಿದೆ ಸರ್ ಗಾಡಿ. W8 ನೋಡೋದಕ್ಕೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ರೋಮ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು ನಿಮ್ಗೆ. ಮ್ಯಾಗ್ವಿಲ್ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ಬ್ರಿಡ್ ಸ್ಟೋನ್ ಮ್ಯಾಗ್ವಿಲ್ ಇದೆ. ಅಂಡ್ ಓವರ್ ಆಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ. ಆಮೇಲೆ ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ ನಿಮ್ಗೆ. ಓವರ್ ಆಲ್ ಇಂಟೀರಿಯರ್ ಪಾರ್ಟ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, ಆಲ್ ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಮ್ಯೂಸಿಕ್ ರಿಮೋಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ ನಿಮ್ಗೆ. ಅದರಲ್ಲಿ 4 ವೀಲ್ ಡ್ರೈವ್ ಸರ್ ಇದು. 4 ವೀಲ್ ಡ್ರೈವ್? ಓಕೆ, 4 ವೀಲ್ ಡ್ರೈವ್ ಸಿಗ್ತಾ ಇದೆ, ಸೂಪರ್ ಅಲ್ಲ? ಆಮೇಲೆ ನಿಮ್ಗೆ ಸೇಫ್ಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 6 ಏರ್ ಬ್ಯಾಗ್ ಸಮಥಿಂಗ್ ಏನೋ ಇದೆ. ಹೌದು ಸರ್. ಸೊ ಡಿಫಾಗರ್ ವೈಪರ್ ಟಾಪ್ ಅಂಡ್ ಗುರು ಏನ್ ಇಲ್ಲ ಅಂತ ಕೇಳ್ತೀರಾ? ಎಲ್ಲ ನಿಮ್ಗೆ ಕ್ರೋಮ್ ಫಿನಿಶ್ ಅಲ್ಲೆಲ್ಲ ಗಾರ್ನಿಶಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಓವರ್ ಆಲ್ ಬಾಡಿ. ಪ್ರೈಸ್ ಸರ್? ಸರ್ ಬರ್ 6,75,000 ಗಾಡಿ ಕೊಡ್ತೀನಿ ಸರ್. ಇದು 6,75,000 ಗಾಡಿ ಕೊಡ್ತೀನಿ. ಮುಂದೆ ಕಸ್ಟಮರ್ ಇನ್ನ ಬರ್ಲಿ, ಇನ್ನ ನಮ್ ಕೈಲಿ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಗಾಡಿ. ಇನ್ನ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೆ. 6,75,000 ಅದು 4 ವೀಲ್ ಡ್ರೈವ್. ಇನ್ನೊಂದು ಫೋರ್ಟ್ ಫಿಯೆಸ್ಟಾ ಇದೆ ಸರ್ ನಮ್ದು. ಸರ್ ಫೋರ್ಟ್ ಫಿಯೆಸ್ಟಾ 9 ಗಾಡಿ ಇದೆ ಸರ್. 9 ಗಾಡಿ. 2008 ಮಾಡಲ್, ಥರ್ಡ್ ಓನರ್ ಆಗಿದೆ, ZXi ಟಾಪ್ ಎಂಡ್ ಸರ್ ಇದು. ಓಕೆ, ಈ ಗಾಡಿನ ಯಾಕೆ ಸೆಲ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಸರ್. ರೋಡ್ ಗ್ರಿಪ್ ಅಂತೂ ಸೂಪರ್ ಆಗಿದೆ. ನನ್ನ ಹತ್ರ ಒಂದಿದೆ ಗಾಡಿ, ಸೂಪರ್ ಸರ್. ಸೂಪರ್ ಗಾಡಿ ಸರ್. ಗಾಡಿ ತಗೊಂಡ್ರೆ ಸೂಪರ್ ಸರ್. ಸೂಪರ್ ಗಾಡಿ ಅಂತಾನೆ ಹೇಳ್ಬೋದು. ನಿಮ್ಗೆ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ರೆ ಈ ಗಾಡಿಲಿ ಏನು ತೊಂದರೆ ಬರಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಮೈಲೇಜ್ ಕೂಡ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಇದು ಡೀಸೆಲ್ ಸರ್? ಇದು ಪೆಟ್ರೋಲ್? ಡೀಸೆಲ್ ಸರ್. ಇದು ಡೀಸೆಲ್ ಆದ್ರಿಂದ ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮ್ಗೆ. 20 ಮೈಲೇಜ್ ಆವರೇಜ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು, ಅಷ್ಟು ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಸಕ್ಕತ್ತಾಗಿದೆ, ಇಂಟೀರಿಯರ್ ಸಕ್ಕತ್ತಾಗಿದೆ, ಎಲ್ಲವೂ ಚೆನ್ನಾಗಿದೆ. ಸರ್ ಪ್ರೈಸ್ ಕೇಳೋಣ. ಪ್ರೈಸ್ ಬಂದ್ಬಿಟ್ಟು ಬರೋ 1,90,000 ಗಾಡಿ ಕೊಡ್ತೀನಿ ಸರ್. ಇದು 1,90,000 ವಿತ್ ಫ್ರೆಶ್ ಇನ್ಶೂರೆನ್ಸ್ ಇದಕ್ಕೆ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ. 2008 ಮಾಡಲ್, ಥರ್ಡ್ ಓನರ್ ಆಗಿದೆ ಸರ್. 8 ಮಾಡಲ್, ಥರ್ಡ್ ಓನರ್ ಆಗಿದೆ. 1,90,000 ವರ್ತ್ ಇದೆ ಆಕ್ಚುಲಿ ಗಾಡಿ. ಒಳ್ಳೆ ಮೈಲೇಜ್ ಕೂಡ ಪ್ರೊವೈಡ್ ಮಾಡುತ್ತೆ. ಅದು ತೋರಿಸಿ ಸರ್. ಸರ್ 8 ಮಾಡಲ್, ಇದು ಥರ್ಡ್ ಓನರ್ ಆಗಿದೆ. SXi ಟಾಪ್ ಎಂಡ್ ಸರ್. ಇದು ಫುಲ್ ಟಾಪ್ ಎಂಡ್ ಅನ್ನೋದ್ರಿಂದ ನಿಮ್ಗೆ ಮ್ಯಾಗ್ವಿಲ್ ಕೂಡ ಸಿಗುತ್ತೆ. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಆದ್ರೂ ಮ್ಯಾಗ್ವಿಲ್ ಸರ್. ಅದು ಕಂಪನಿ ಮ್ಯಾಗ್ವಿಲ್ ಸರ್ ಇದು. ಓ ಸೂಪರ್. ನಾನು ಇದು ಆಫ್ಟರ್ ಮಾರ್ಕೆಟ್ ಅನ್ಕೊಂಡ್ಬಿಟ್ಟೆ, ಕಂಪನಿ ಮ್ಯಾಗ್ವಿಲ್. ಓಕೆ, ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಸಿಗೋ ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಒಳ್ಳೆ ಮೇಂಟೆನೆನ್ಸ್ ಆಗಿರುತ್ತೆ. ಸೊ ಇಂಟೀರಿಯರ್ ಅಲ್ಲಿ ನಿಮ್ಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪಾಲಿಶ್ ಸೀಟ್ ಕವರ್ಸ್ ಇದೆ, ಕಂಪನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಸರ್. ಡೀಸೆಲ್ ವೇರಿಯಂಟ್ ಸರ್ ಇದು. ನೋಡಬಹುದು. ಡಿಫಾಗರ್ ಎಲ್ಲ ಸಿಗುತ್ತೆ ನಿಮ್ಗೆ. ಏನ್ ಪ್ರೈಸ್ ಹೇಳ್ತಾ ಇದ್ರಿ ಸರ್ ಇದಕ್ಕೆ? ಸರ್ ಇದು ಬರೇ 1,65,000 ಗಾಡಿ ಕೊಡ್ತೀನಿ ಸರ್, ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಸರ್. ಇದಕ್ಕೂ 1,75,000 ಖಂಡಿತ ಕೊಡ್ತೀನಿ ಸರ್. ಓಕೆ, ಚೂರು ಹೆಚ್ಚು ಕಡಿಮೆ ಆಗುತ್ತೆ, ಫೈನಲ್ ರೇಟ್ ಇಲ್ಲ. ಹಾಗೆ ನಿಮ್ಗೆ ಫಿಗೋ ಇದೆ ಸರ್. ಫಿಗೋ ಸರ್ ಇದು ಬಂದು 2010 ಮಾಡಲ್, ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಟಾಪ್ ಎಂಡ್ ಸರ್ ಇದು. ಓಕೆ, ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಟಾಪ್ ಎಂಡ್. ಈ ಗಾಡಿನ ಜಾಸ್ತಿ ಜನ ಹೊರಗಡೆ ತಗೊಂಡು ಹೋಗಕ್ಕೆ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಒಳ್ಳೆ ಮೈಲೇಜ್ ಸಿಗುತ್ತೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ 25 ಮೈಲೇಜ್ ಬರುತ್ತೆ. ಇದ್ರಲ್ಲಿ ಒಂದೇ ಒಂದು ಅಂತ ಹೇಳಿದ್ರೆ ಇದು ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ನೋಡಬಹುದು. ಸೊ ನಿಮ್ಗೆ ಸೇಫ್ಟಿ ವೈಸ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಡಿಫಾಗರ್ ವೈಪರ್ ಟಾಪ್ ಅಂಡ್ ವೆಹಿಕಲ್ ಅಲ್ವಾ ಸರ್ ಇದು? ಹೌದು ಸರ್, ಫುಲ್ ಟಾಪ್ ಎಂಡ್ ಸರ್. ಫುಲ್ ಟಾಪ್ ಅಂಡ್ ವೆಹಿಕಲ್. ಏನ್ ಪ್ರೈಸ್ ಸರ್? ಸರ್ ಇದು ಬರೇ 1,60,000 ಗಾಡಿ ಕೊಡ್ತೀನಿ ಸರ್. 1,60,000 ಗಾಡಿ ಕೊಡ್ತೀನಿ ಸರ್. 1,60,000 ಗಾಡಿ ಕೊಡ್ತಾರಂತೆ. ಹೆಚ್ಚು ಕಡಿಮೆ ಆಗುತ್ತೆ ಸರ್? ಖಂಡಿತ ಮಾಡ್ಕೊಡ್ತೀನಿ ಸರ್. ಓಕೆ, ನಾನು ಇಲ್ಲಿ ಪ್ರೈಸ್ ತೋರಿಸ್ತಾ ಇದೀನಿ, ನೋಡಬಹುದು. ಡೈರೆಕ್ಟ್ ಆಗಿ ಬಂದ್ರೆ 1,79,000 ಹೇಳ್ತಾರೆ. ನಾವು ನೋಡಿ ಕಸ್ಟಮರ್ ಮುಂದೆ ಬಂದ್ರೆ ಬಾಯಿ ಬಂದಾಗ ಪ್ರೈಸ್ ಹೇಳಲ್ಲ ಸರ್. ಹೇಳಿರೋ ಪ್ರೈಸ್ ಗಿಂತ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ವಿಡಿಯೋದಲ್ಲಿ ಬಂದ್ರೆ ಹೇಳಿದೀನಿ, ಇನ್ನ ಮುಂದೆ ಬಂದ ಕಸ್ಟಮರ್ ಖಂಡಿತ ಹೆಚ್ಚು ಕಮ್ಮಿ. ಓಕೆ, ಪ್ಲಸ್ ಪಾಯಿಂಟ್ ಇದೆ. ವಿಡಿಯೋ ನೋಡ್ಕೊಂಡ್ ಬಂದ್ರೆ ಪ್ಲಸ್ ಪಾಯಿಂಟ್ ಇದೆ. ನೀವು ಡೈರೆಕ್ಟ್ ಆಗಿ ಬಂದ್ರೆ 1,79,000 ಹಾಕಿದ್ದಾರೆ. ಇದು ಬಂದು ಇನ್ನೊಂದು 15 ಮಾಡಲ್, ಥರ್ಡ್ ಓನರ್ ಆಗಿದೆ. ಸಾರಿ, ಸೆಕೆಂಡ್ ಓನರ್ ಆಗಿದೆ. ಇದು ಫ್ರೆಶ್ 1 ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. 15 ಮಾಡಲ ಸರ್ ಇದು? ಹೌದು ಸರ್. ಆಲ್ಮೋಸ್ಟ್ ರೀಸೆಂಟ್ ಅಂತಾನೆ ಹೇಳ್ಬೋದು. ಇದು ಯೆಲ್ಲೋ ಬೋರ್ಡ್ ವೆಹಿಕಲ್. ಯೆಲ್ಲೋ ಬೋರ್ಡ್ ವೆಹಿಕಲ್ ಸರ್ ಇದು. ಓಕೆ, ಇದು ಡೀಸೆಲ್ ಸರ್? ಹೌದು ಸರ್, ಡೀಸೆಲ್. ಓಕೆ, ಅಫ್ಕೋರ್ಸ್ ಯೆಲ್ಲೋ ಬೋರ್ಡ್ ಡೀಸೆಲ್ ತಗೊಂಡಿರ್ಬೇಕು ಅವರು. ಸೊ ನೋಡ್ಬೋದು, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಇಲ್ಲೊಂದು ಬೋರ್ಡ್ ಒಂದು ಹೋಗಿದೆ, ಅದೊಂದು ಹಾಕ್ಸ್ಕೊಡ್ತೀರಾ ಸರ್? ಖಂಡಿತ ಹಾಕ್ಸ್ಕೊಡೋಣ ಸರ್. ಹೌದಾ? ಓಕೆ, ಹಿಂದೆ ಆಂಜನೇಯದ್ದು ಇದೆಲ್ಲ ಹಾಕ್ಸಿದಾರೆ ಸರ್. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಇದು ಬರೇ 1,65,000 ಗಾಡಿ ಕೊಡ್ತೀನಿ ಸರ್. 1,65,000 ಗಾಡಿ ಕೊಡ್ತೀನಿ. ತಗೋ ಹೋದ್ರೆ ಕಸ್ಟಮರ್ 4 ತಿಂಗಳಲ್ಲಿ ಬಂಡವಾಳ ತೆಗಿಬಹುದು ಸರ್ ಗಾಡಿಯಲ್ಲಿ. ಇದು ಅಷ್ಟು ಚೆನ್ನಾಗಿದೆ ಸರ್ ಗಾಡಿ. ಸೂಪರ್ ಸರ್. 15 ಮಾಡಲ್ ವೆಹಿಕಲ್ ಸಿಗ್ತಾ ಇದೆ ನಿಮ್ಗೆ. ಅದು ಸ್ವಿಫ್ಟ್ ಇದೆ ಸರ್. ಸರ್ ಇದು ಬಂದು 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಸ್ವಿಫ್ಟ್ VXi ಪೆಟ್ರೋಲ್ ಸರ್ ಇದು. ಸ್ವಿಫ್ಟ್ VXi ಪೆಟ್ರೋಲ್? ಹೌದು ಸರ್. ಸೊ ಸ್ವಿಫ್ಟ್ ಈ ಮಾಡಲ್ ಒಳ್ಳೆ ಇದಿದೆ ಅಂತಾನೆ ಹೇಳ್ಬೋದು. ಅದು ಡೀಸೆಲ್ ಇನ್ನ ಜಾಸ್ತಿ ಇದೆ.
ಇದು ಪೆಟ್ರೋಲ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಮೈಲೇಜ್ ಒಂದು 16-17 ಸರ್ 16 ಬರುತ್ತೆ ಸರ್ ಮೈಲೇಜ್. 16 ಬರುತ್ತಾ? ಖಂಡಿತ 16 ಬರುತ್ತೆ. ಓಕೆ, ಲೆದರ್ ಅಪಾಲ್ಸ್ಟ್ರಿ ಎಲ್ಲ ಇದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಪಿಯೋನಿರ್ದು ಮ್ಯೂಸಿಕ್ ಸಿಸ್ಟಮ್ ಇದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ನೋಡಬಹುದು. ಇದು ಪೆಟ್ರೋಲ್ ವೇರಿಯಂಟ್ ಅಂಡ್ ಟೈರ್ ಪ್ರೊಫೈಲ್ ಎಲ್ಲ ಅಪೋಲೋ ಟೈರ್ಸ್ ಇದೆ ಅಲ್ವಾ ಸರ್? ಪ್ರೈಸ್ ಸರ್ ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 2.5 ಲಕ್ಷ? 2.5 ಲಕ್ಷ ಕೊಡ್ತೀನಿ ಸರ್. ಚೂರ್ ಕಮ್ಮಿ ಮಾಡ್ಬೇಕಾದ್ರೆ ಸರ್? ಖಂಡಿತ ಮುಂದೆ ಬರ್ಲಿ ಕಸ್ಟಮರ್, ಖಂಡಿತ ಮಾಡ್ಕೊಡ್ತೀರಾ? ಸರ್ ಇನ್ನೊಂದು 10 ಮಾಡಲ್ ಸ್ಯಾಂಟ್ರೋ ಇದೆ ಸರ್. 2010 ಮಾಡಲ್ ಥರ್ಡ್ ಓನರ್ ಆಗಿದೆ. ಸ್ಯಾಂಟ್ರೋ ಜಿಂಕ್ ಎಕ್ಸಿ ಸರ್. ಇದು ಸ್ಯಾಂಟ್ರೋ ಜಿಂಕ್ ಎಕ್ಸಿ ಬರುತ್ತೆ. ಜಿಂಕ್ ಎಕ್ಸ್ಜಿ ಬರುತ್ತೆ. 2010 ಮಾಡಲ್ ಸರ್. 10 ಮಾಡಲ್. ಓಕೆ, 10 ಮಾಡಲ್ ಆಗಿರೋದ್ರಿಂದ ವರ್ತ್ ಅಂತ ಅನ್ಸುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂಡ್ ಟೈರ್ ಪ್ರೊಫೈಲ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರೈಸ್ ಹೇಳಿ ಸರ್. ಸರ್ ಪ್ರೈಸ್ ಬಂದ್ಬಿಟ್ಟಿದ್ದು 1,65,000 ಗಾಡಿ ಕೊಡ್ತೀನಿ ಸರ್ ಇದು. ಓಕೆ, 1,65,000. ಆಮೇಲೆ ತೋರಿಸ್ತೀನಿ ಅವ್ರ ಬೋರ್ಡ್ ಎಷ್ಟು ಹಾಕಿದ್ದಾರೆ ಅಂತ. ಓವರ್ ಆಲ್ ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ? ಹೌದು. ಸೊ ಕಂಪನಿ ಸರ್ವಿಸ್ ಹೆಂಗೆ ಸರ್ ಇದು? ಸರ್ ಇದು ಬಂದು ಶೋರೂಮ್ ಅಲ್ಲಿ ಕಸ್ಟಮರ್ ಸರ್ವಿಸ್ ಮಾಡಿದ್ರೆ ಹಿಸ್ಟ್ರಿ ಸಿಗುತ್ತೆ. ಬಟ್ ಜಾಸ್ತಿ 10 ಮಾಡಲ್ ಅಲ್ಲ, ಅದಕ್ಕೋಸ್ಕರ ಆಚೆ ಮಾಡ್ತಿರ್ತಾರೆ ಸರ್. ಆಚೆ ಮಾಡ್ಸಿರ್ತಾರೆ, ಅಫ್ಕೋರ್ಸ್ ಮಾಡ್ಸಿರ್ತಾರೆ. ಸೊ 1,60,000 ಎಷ್ಟು ಹೇಳಿದ್ರಿ? ಸರ್ 1,65,000 ಗಾಡಿ. 1,65,000. ನೀವಾಗೆ ಬಂದಿದ್ರೆ ನೋಡಿ ಎಷ್ಟು ಹೇಳ್ತಾ ಇದ್ರು ಅಂತ. 1,75,000 ಹೇಳ್ತಾ ಇದ್ರು. ಸರ್ ಇನ್ನೊಂದು ನನ್ನ ಪರ್ಸನಲ್ ಕ್ರೂಸ್ ಇದೆ ಸರ್. ಸರ್ ಇದು ಬಂದು 2011 ಮಾಡಲ್ ಚವರ್ಲೈಟ್ ಕ್ರೂಸ್ LTZ. ಇದು ಟಾಪ್ ಎಂಡ್ ಮಾಡಲ್. ಇದು ಬಟನ್ ಸ್ಟಾರ್ಟ್. ಇದು ಬಟನ್ ಸ್ಟಾರ್ಟ್ ಸರ್ ಇದು? ಹೌದು ಸರ್. ಓಕೆ, ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ತೊಳಿಬೇಕಾ, ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗುತ್ತೆ. ಸೊ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡಿದಿರಾ? ಮಾಡಿಸ್ಕೊಡ್ತೀನಿ ಸರ್. ಕಸ್ಟಮರ್ ರಬ್ಬಿಂಗ್ ಪಾಲಿಶ್ ಮಾಡಿಸ್ಕೊಡ್ತೀರಾ? ಹೌದು. ವಾವ್ ಸರ್, ಇದ್ರದ್ದು ಇಂಟೀರಿಯರ್ ನೋಡಕ್ಕೆ ಒಂಥರ ಲುಕ್ ಸರ್. ಆಟೋಮೆಟಿಕ್ ಸರ್. ಇದು ಸನ್ರೂಫ್ ಸರ್. ಇದು ವಿತ್ ಸನ್ರೂಫ್ ಸಿಗುತ್ತೆ ನಿಮ್ಗೆ. ಆಟೋಮೆಟಿಕ್ ವೆಹಿಕಲ್ ನೋಡಬಹುದು. ನಿಮ್ಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಆಟೋಮೆಟಿಕ್. ಹೌದು ಸರ್. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ವಿತ್ ಸನ್ ರೂಫ್ ನೋಡಬಹುದು. ಸನ್ ರೂಫ್ ಹಿಂದ್ಗಡೆ ಕೂತ್ಕೊಂಡ್ರೆ ಸೂಪರ್ ಆಗಿ ಕಾಣುತ್ತೆ. ರೀಲ್ಸ್ ಮಾಡೋದಾದ್ರೆ ತಗೊಂಡೋಗಿ ಗಾಡಿನ. ಏನ್ ಪ್ರೈಸ್ ಸರ್? ಸರ್ ಇದು ಬರೇ 3,65,000 ಗಾಡಿ ಕೊಡ್ತೀನಿ ಸರ್. ಇದು ವಿತ್ ಶೋರೂಮ್ ಅಲ್ಲಿ ನಾನೇ ಸರ್ವಿಸ್ ಮಾಡಿಸಿ 3,65,000 ಗಾಡಿ ಕೊಡ್ತೀನಿ. ವಿತ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ವಿತ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿ ಗಾಡಿ ಕೊಡ್ತಾರಂತೆ. ಮಾಡಿಸ್ಕೊಡ್ತೀನಿ ಸರ್. ಹೌದಾ? ಎಷ್ಟನೇ ಓನರ್ ಆಗಿದೆ ಸರ್? ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಓಕೆ, 4 ಲಕ್ಷ ರೂಪಾಯಿ ಹೇಳ್ತಾರೆ. ಆ ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ. ಡೆಲ್ಲಿ ಗಾಡಿ ಡೆಸ್ಟರ್ ಇದೆ ಸರ್. ಸರ್ 2013 ಮಾಡಲ್ ಸಿಂಗಲ್ ಓನರ್ 85 PS ಸರ್. ಇದು ಫಸ್ಟ್ ಟೈಮ್ ನಾನು ಡೆಲ್ಲಿ ವೆಹಿಕಲ್ ನೋಡ್ತಾ ಇದ್ದೀನಿ ಅನ್ಸುತ್ತೆ ಸರ್. ಗಾಡಿ ನೆನ್ನೆ ಒಂದೇ ಗಾಡಿ ಸರ್ ಬಂದಿರೋದು ಇದು. ಹೌದಾ? ಹೌದು. ಓಕೆ, ಓವರ್ ಆಲ್ ಇಂಟೀರಿಯರ್ ಎಲ್ಲ ನೋಡೋಣ ಹೆಂಗಿದೆ ಅಂತ. ಸರ್ ಇಂಟೀರಿಯರ್ ಏನ್ ಸರ್? ಇದು ಎಲ್ಲ ಮಾಡಿಸ್ಕೊಂಡಿದ್ದಾರೆ? ಹೌದು ಸರ್. ಸೀಟ್ ಕವರ್ ಹಂಗಿರ ಸರ್ ಅದು. ಹೌದಾ? ಸೀಟ್ ಕವರ್ಸ್ ನೋಡಬಹುದು. ಸೊ ಚೆನ್ನಾಗಿದೆ, ಅಷ್ಟೊಂದೇನು ಇದೇನಿಲ್ಲ, ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಇಂಟೀರಿಯರ್ ಸೂಪರ್ ಆಗಿದೆ ಅಂಡ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. 85 PS. ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ. ಪ್ರೈಸ್ ಸರ್? ಸರ್ ಇದು ಬಂದು 11 ಮಾಡಲ್ ಸ್ವಿಫ್ಟ್ ಪ್ರೈಸ್ 13 ಮಾಡಲ್ ಡೆಸ್ಟರ್ ಕೊಡ್ತೀನಿ ಸರ್. ವಿತ್ NOC ಸರ್. ಬರ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. 3.5 ಲಕ್ಷ? 3.5 ಲಕ್ಷಕ್ಕೆ ಡೆಸ್ಟರ್ ವಿತ್ NOC? ವಿತ್ ಕರ್ನಾಟಕ ಮಾಡ್ಸಕ್ ಹೋದ್ರೆ 4 ಲಕ್ಷ ಕೊಟ್ರೆ ಇನ್ಕ್ಲೂಡಿಂಗ್ ಎಲ್ಲ ನಾನೇ ಸರ್ವಿಸ್ ಮಾಡಿಸ್ಕೊಡ್ತೀನಿ. ಎಲ್ಲ ಮಾಡಿಸ್ಕೊಡ್ತೀನಿ. 4 ಲಕ್ಷಕ್ಕೆ ಯಾವ ಗಾಡಿ ಕೊಡ್ತಾರೆ ನಿಮ್ಗೆ? 11-12 ಸರ್. ಒಂದು 4.5 ಲಕ್ಷ 4,70,000 ಹೇಳ್ತಾರೆ ಸರ್ ಗಾಡಿ. ಹೌದೌದು, ಹೊರಗಡೆ ಅಷ್ಟೇ ಹೇಳ್ತಾರೆ. 2015 ಮಾಡಲು ಫಾರ್ಡ್ ಫಿಗೋ ಟೈಟಾನಿಯಂ. ಇದು ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್. ಹೌದು ಸರ್. ನೋಡಬಹುದು ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಬಹುದು ಸರ್. ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಓಕೆ, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದಕ್ಕೆ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಇದರಲ್ಲಿ. ಹೌದು ಸರ್. ಪ್ರೈಸ್ ಸರ್? ಸರ್ ಇದು ಬರೇ 285 ಕೊಡ್ತೀನಿ ಸರ್. 15 ಮಾಡಲ್ 285 ಖಂಡಿತ ಕೊಡೋಣ ಸರ್. ಹೆಚ್ಚು ಕಡಿಮೆ ಮಾಡಿ ಸರ್. ಮುಂದೆ ಬರ್ಲಿ ಸರ್, ಖಂಡಿತ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ ಇನ್ನೊಂದು ಹೋಂಡಾ ಸಿಟಿನೂ ಇದೆ ಸರ್. ಓಕೆ ಸರ್ ಇದು ಬಂದು 2007 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಹೋಂಡಾ ಸಿಟಿ ZX ಪೆಟ್ರೋಲ್ ವೇರಿಯಂಟ್ ಸರ್. ಇದು ZX ಪೆಟ್ರೋಲ್ ವೇರಿಯಂಟ್. ಯಾವ ಮಾಡಲ್ ಅಂದ್ರಿ ಸರ್? 2007 ಸರ್. ಇದು 2007. ಹೌದು ಸರ್. ಸರ್ ಮ್ಯಾಗ್ ವೀಲ್ ನೋಡಕ್ಕೆ ಚಂದ ಸರ್, ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ನೋಡಬಹುದು ಸೂಪರ್ ಆಗಿದೆ. ಸೊ ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಸರ್? ಸರ್ ಇಂಟೀರಿಯರ್ ನಿಮ್ಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, 16 to 17 ಮೈಲೇಜ್ ಬರುತ್ತೆ ಗಾಡಿ. ಅಲೋ ವೀಲ್ಸ್ ಇದೆ ಗಾಡಿಯಲ್ಲಿ. ಹೌದು. ಸೊ ಈ ಗಾಡಿ ಪವರ್ ಗೆ ಒಳ್ಳೆ ಹೆಸರು ಅಂತಾನೆ ಹೇಳ್ಬೋದು. ಒಳ್ಳೆ ಪವರ್ ಜನರೇಟ್ ಮಾಡುತ್ತೆ ಈ ಗಾಡಿ. ಟಾರ್ಕ್ ಸಕ್ಕತ್ತಾಗಿರುತ್ತೆ. ಏನ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದು ಬರೇ 1,55,000 ಗಾಡಿ ಕೊಡ್ತೀನಿ ಸರ್. 1,50,000? 55,000 ಗಾಡಿ ಕೊಡ್ತೀನಿ ಸರ್. 1,50,000 ಕೊಡಿ ಓಡಿ ಸರ್. ಓಕೆ, 1,50,000 ಮಾಡ್ತಾರೆ. ಇನ್ನ ಹೆಚ್ಚು ಕಡಿಮೆ ಆಗುತ್ತೆ, ಮಾತಾಡಿ. ಓಕೆನಾ ಸರ್? ಇನ್ನೊಂದು ಸ್ಯಾಂಟ್ರೋ ಇದೆ ಸರ್ ಲೋ ಬಜೆಟ್ ಅಲ್ಲಿ. ಲೋ ಬಜೆಟ್ ಸ್ಯಾಂಟ್ರೋ ಹೇಳಿ ಸರ್. ಸರ್ 2005 FC ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ ಸರ್. ಸ್ಯಾಂಟ್ರೋ ಜಿಂಕ್ ಸರ್ ಇದು. ಓಕೆ, FC ಇನ್ಶೂರೆನ್ಸ್ 2 ರನ್ನಿಂಗ್ ಅಲ್ಲಿ ಇದೆ ಅಂತ ಸರ್. FC ಯಾವಾಗ ತನಕ ಇದೆ ಸರ್? 25 ತನಕ FC ಇದೆ ಸರ್. 25 ತನಕ ಇದೆ. ಇನ್ಶೂರೆನ್ಸ್ ಇದೆ ಸರ್. 6 ಮಂತ್ ಇದೆ. ಹೌದು ಸರ್. ಓಕೆ, ಸೂಪರ್. 25 ಅಂತ ಬಟ್ 2025 ಅಲ್ಲ, 2025 ತನಕ ಇದೆ ಸರ್. 6 ಮಾಡಲ್ ಅಂದ್ರ? ಇಲ್ಲ ಸರ್, 5 ಮಾಡಲ್ ಸರ್ ಇದು. 5 ಮಾಡಲಾ? ಹೌದು ಸರ್. ಓಕೆ. ಓನರ್ ಥರ್ಡ್?
ಸೆಕೆಂಡ್ ಫೋರ್ತ್ ಓನರ್ ಆಗಿದೆ ಸರ್ ಇದು. ಫೋರ್ತ್ ಓನರ್ ಆಗಿದೆ. ಓಕೆ, ಇಂಟೀರಿಯರ್ ಚೆನ್ನಾಗಿದೆ. ಯಾಕಂದ್ರೆ ತಗೊಳ್ಳೋರು ಹೆಂಗ್ ಗೊತ್ತೇನ್ ಸರ್, ಯಾರೋ ಏನೋ ಮಾಡೋ ಸರ್ ಟ್ರಾನ್ಸ್ಫರ್ ಇಲ್ಲ ಕೊಟ್ರೆ ಇವ್ರನ್ನ ಬಿಟ್ಟು ಬಂದು ಅವ್ರಿಗೆ ಇಟ್ಕೊತಾರೆ. ಅದಕ್ಕೆ ಸರ್ ಭಯದಿಂದ ಎಲ್ಲ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡ್ತಾರೆ. ಹೌದು ಸರ್, ಹೌದು, ತಗೊಂಡ್ ಹೋಗ್ಬಿಟ್ರು ಪಾಪ NOC ತಗೊಂಡು ಏನೋ ಮಾಡ್ಬಿಡ್ತಾರೆ. ಸೊ ಒಳ್ಳೇದು, ಟ್ರಾನ್ಸ್ಫರ್ ಮಾಡಿ ಕೊಡ್ತಾರ ಗಾಡಿನ. ಫಿಫ್ತ್ ಓನರ್ ಆಗ್ತಾರ ತಗೊಳ್ಳೋರು. ಹೌದು ಸರ್. ಪ್ರೈಸ್ ಸರ್ ಸರ್ ಬರ 90,000 ಗಾಡಿ ಕೊಡ್ತೀನಿ. 90,000 ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಮಾಡಿ ಖಂಡಿತ ಮುಂದೆ ಬರ್ಲಿ ಮಾಡ್ಕೊಡ. ಓಕೆ, ಸೂಪರ್ ಸರ್. ಸರ್ ಅಲ್ಲೇ ತೋರಿಸಿದಲ್ಲ ಸರ್ ಗಾಡಿ, ಇಲ್ಲೊಂದು 20 ಗಾಡಿ ಇದೆ ಸರ್ ಲೋ ಬಜೆಟ್ ಅಲ್ಲೇ. 20 ಗಾಡಿ ಇದೆಯಾ? ಹೌದು ಸರ್. ಓಕೆ, ನೋಡ್ಬೋದು ಎಷ್ಟಿದೆ ಅಂತ. ಇದೇ ಒಂದು ಆಫೀಸ್ ಅವ್ರದ್ದು, ಕರ್ನಾಟಕ ಕಾರ್ಸ್. ಹೇಳಿ ಸರ್ ಈ ಗಾಡಿ ಸರ್ ಬಗ್ಗೆ. ಇದು ಬಂದು 2006ನೇ ಮಾಡಲ್, ಥರ್ಡ್ ಓನರ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇದೆ. ಹೋಂಡಾ ಗೆಟ್ಸ್ ಪ್ರೈಮ್ ಸರ್ ಇದು. ಓಕೆ, ಗೆಟ್ಸ್ ಪ್ರೈಮ್, ಅದರಿಂದ ಇದು ಟಾಪ್ ಎಂಡ್ ಬರುತ್ತೆ ಪ್ರೈಮ್ ಅಂದ ತಕ್ಷಣ. ಹೌದು ಸೊ ಸರ್. ಇಂಟೀರಿಯರ್ ಅಲ್ಲಿ ಏನ್ ಬರುತ್ತೆ ಸರ್? ಸರ್ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಾಲಿಶ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಲೆದರ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಇಲ್ಲ. ಹೌದು ಸರ್. ವ್ರಿಂಕಲ್ಸ್ ಅಷ್ಟೇ ಬಿದ್ದಿದೆ. ಆಮೇಲೆ ಡಿಫಾಗರ್ ವೈಪರ್ ಕೂಡ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್, ಗೋಲ್ಡನ್ ಫಿನಿಶ್ ಅಲ್ಲಿ ಇದೆ ಕಲರ್. ಹೌದು ಸರ್. ಓವರಾಲ್ ಬಾಡಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಪ್ರೈಸ್ ಸರ್? ಸರ್ ಬರೋ 1,45,000 ಗಾಡಿ ಕೊಡ್ತೀನಿ ಸರ್. 1,45,000 ಗಾಡಿ ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಮಾಡ್ಬೇಕಾಗುತ್ತೆ. ವ್ಯಾರಂಟಿ ಕೊಡ್ತೀನಿ ಸರ್. 6 ಮಂತ್ ವಾರಂಟಿ ಖಂಡಿತ ಕೊಡ್ತೀನಿ ಸರ್. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇಲ್ಲ ಸರ್, ನಮ್ಮ ಆಫೀಸ್ ಕಡೆಯಿಂದ ಕೊಡೋದು ಸರ್ ನಾವು. ಕ್ರೇಜಿ ಡೀಲ್ ಅಂತ ಹೇಳಿದ್ರೆ ನಿಮ್ಗೆ 800 ಗೆ ವಾರಂಟಿ ಕೊಡ್ಬೇಕಾದ್ರೆ ಈ ಗಾಡಿ ಸಿಗಲ್ವಾ? ಸರ್. ನೆಕ್ಸ್ಟ್ ಸರ್ ಫಿಗೋ ಇದೆ ಸರ್. ಓಕೆ, ನಮ್ ಜೊತೆ ಒಂದು ಫಿಗೋ ಇದೆ. ಫಿಗೋ ಇದೆ ಸರ್. ಮೈಲೇಜ್ ಗೋಸ್ಕರ ಬಹಳ ಜನ ಲೈಕ್ ಮಾಡೋ ಗಾಡಿ ಸರ್ ಇದು. ಓಕೆ, 2012 ಮಾಡಲು, ಸಿಂಗಲ್ ಓನರ್, ಫಾರ್ಡ್ ಫಿಗೋ ZXC ಡೀಸೆಲ್ ವೇರಿಯಂಟ್ ಸರ್ ಇದು. ಇವತ್ತೇನ್ ಸರ್ ಇಷ್ಟೊಂದು ಫಿಗೋ ಅಂದ್ರೆ ಫೋರ್ಡ್ ಕಂಪನಿ ಇಷ್ಟೊಂದು ಸರ್ ನಮ್ಗೆ ಜಾಸ್ತಿ ಫೋರ್ಡ್ ಕೇಳ್ಕೊ ಬರ್ತಾರೆ ಸರ್ ಕಸ್ಟಮರ್. ಫೋರ್ಡ್ ಅಂತ ಇಲ್ಲ ಸರ್, ಎಲ್ಲಾ ಬ್ರ್ಯಾಂಡ್ ತರದ ಗಾಡಿ ಇದೆ ಸರ್ ನಮ್ಗೆ. ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ, ಬಟ್ ಫೋರ್ಡ್ ಇವ್ರ ಹತ್ರ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹೌದು ಸರ್. ಇಂಟೀರಿಯರ್ ಸರ್? ಸರ್ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಸೂಪರ್ ಆಗಿದೆ ಸರ್ ಗಾಡಿ. ಓಕೆ, ಸೂಪರ್ ಆಗಿದೆ. ಡಿಫಾಗರ್ ಕೂಡ ಸಿಗುತ್ತೆ ನಿಮ್ಗೆ. ಓವರಾಲ್ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಸರ್ 225 ಕೊಡ್ತೀನಿ ಸರ್ ಈಗ. 225? ಹೌದು ಸರ್. ಓನರ್ ಸರ್ ಸೆಕೆಂಡ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್? ಓಕೆ, ಸಿಂಗಲ್ ಓನರ್ ವರ್ತ್ ಇದೆ ಆಕ್ಚುಲಿ. 2,25,000 ಹೆಚ್ಚು ಕಡಿಮೆ ಆಗುತ್ತೆ. ಯಾವ್ದು ಫಿಕ್ಸ್ಡ್ ಪ್ರೈಸ್ ಇಲ್ಲ. ನೆಕ್ಸ್ಟ್ ಸರ್? ಸರ್ ಸಿವಿಕ್ ಇದೆ ಸರ್. ಸಿವಿಕ್ ಏನ್ ಸರ್? ಫಸ್ಟ್ ಟೈಮ್ ಒಂದು ಸಿವಿಕ್ ನೋಡ್ತಾ ಇದೀನಿ. 7 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಹೋಂಡಾ ಸಿವಿಕ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇದೆ. ಓಕೆ, ಕಸ್ಟಮರ್ ಬೈ ಮಾಡ್ಬೇಕು, ಓಡಿಸ್ಕೋಬೇಕು ಸರ್ ಇದು. ಬೈ ಮಾಡ್ಬೇಕು, ಓಡಿಸ್ಕೊಂಡು ಹೋಗ್ಬೇಕು. ಬ್ಯಾಕ್ ವೀಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಒಳ್ಳೆ ಲುಕ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಟೈರ್ ಪ್ರೊಫೈಲ್ ಕೂಡ ಹೊಸದಾಗಿದೆ, ಕಾರ್ಬನ್ ಶೀಟ್ ಹಾಕಿದ್ದಾರೆ. ಹೌದು ಸರ್. ಹೌದು, ಸೂಪರ್ ಆಗಿದೆ. ನೆಕ್ಸ್ಟ್ ಇಂಟೀರಿಯರ್ ತೋರಿಸ್ಬೋದು ಕಸ್ಟಮರ್ ಗೆ. ಇಂಟೀರಿಯರ್ ಅಲ್ಲಿ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಾಲಿಶ್ ಸೀಟ್ ಕವರ್ಸ್ ಇದೆ, ಮಿರರ್ ಅಡ್ಜಸ್ಟಬಲ್ ಇದೆ ಗಾಡಿಯಲ್ಲಿ. ಎಲ್ಲ ಇದೆ ಸರ್ ಇದರಲ್ಲಿ. ಎಲ್ಲ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಹೆಂಗಿದೆ ನೋಡಿ, ಆ ಇಂಟೀರಿಯರ್ ನೋಡಕ್ಕೇನೆ ಸೂಪರ್ ಆಗಿದೆ. ಅಂಡ್ ಡ್ಯಾಶ್ ಬೋರ್ಡ್ ಅಂತೂ ಒಳ್ಳೆ ಸ್ಪೋರ್ಟಿ ಲುಕ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಓವರಾಲ್ ಬಾಡಿ ಲೈನ್ ಅಂತೂ ನೀಟ್ ಆಗಿದೆ ಸರ್. ಒಂದೇ ಒಂದ್ ಸ್ಕ್ರಾಚ್ ಇಲ್ವಲ್ಲ ಸರ್? ಏನೋ ಹೌದು ಸರ್. ಏನೋ ಇದೆಲ್ಲ ಮಾಡಿದ್ರೆ ಹೆಂಗೆ ಸರ್? ಏನು ಮಾಡಲ್ಲ ಸರ್, ಕಂಪನಿ ಹೆಂಗ್ ಚೆಕ್ ಮಾಡ್ಕೊ ಗಾಡಿ ತಗೋಬರ್ತೀವಿ. ಕಸ್ಟಮರ್ ಹಂಗೆ ಗಾಡಿ ಸಿಂಗಲ್ ಸ್ಕ್ರಾಚ್ ಇಲ್ವಲ್ಲ? ಏನು ಇಲ್ಲ ಸರ್. ಅದಕ್ಕೆ ಪ್ರೈಸ್ ಸರ್? ಸರ್ ಬರ 235 ಕೊಡ್ತೀನಿ ಸರ್. 235? ಹೌದು ಸರ್. ಓಕೆ, ಸೂಪರ್ ಸರ್. ಸರ್ ಇದು ನಿಸಾನ್ ಮೈಕ್ರಾನು ಇದೆ ಸರ್. ಮೈಕ್ರಾ ಸರ್ ಇದು ಡಾಕ್ಟರ್ ಯೂಸ್ ವೆಹಿಕಲ್ ಸರ್ ಇದು. ನಿಸಾನ್ ಮೈಕ್ರಾ XV ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಬರುತ್ತಿದ್ದು. 11 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಡಾಕ್ಟರ್ದಾ? ಹೌದು ಸರ್. ಡಾಕ್ಟರ್ ಅಂದ ತಕ್ಷಣ ಯಾಕೆ ಅಂತ ಹೇಳಿದ್ರೆ ಗುಡ್ ಕಂಡೀಷನ್ ಟೈರ್ಸ್ ಇದೆ ಗಾಡಿಯಲ್ಲಿ. ಬಟನ್ ಸ್ಟಾರ್ಟ್, ಪವರ್ ಶೇರಿಂಗ್, AC, ಪವರ್ ವಿಂಡೋಸ್, ಲೆದರ್ ಅಪ್ಲಿಷನ್, ಸೀಟ್ ಕವರ್ಸ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡು ಸರ್ ಇದರಲ್ಲಿ. ಟೈರ್ ಕೂಡ ಕಾಂಟಿನೆಂಟಲ್ ಬರುತ್ತೆ ನಿಮ್ಗೆ. ಹೌದು ಸರ್. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಡಾಕ್ಟರ್ ಓಡಿಸಿರೋದ್ರಿಂದ ಈ ಗಾಡಿ ಮೈಂಟೆನೆನ್ಸ್ ಸೂಪರ್ ಆಗಿದೆ. ಓಡಿದೆ ಸರ್ ಈಗ. 70? ಹೌದು ಸರ್, 77,000 ಓಡಿದೆ. 77,000 ಹಿಸ್ಟ್ರಿ ಇದೆ ಸರ್ ಇದಕ್ಕೆ. ಶೋರೂಮ್ ಹಿಸ್ಟ್ರಿ ಇದೆ. ಅದೇ ನಾನು ಹೇಳಕ್ ಬರ್ತಾ ಇದ್ದು, ಡಾಕ್ಟರ್ ಓಡಿಸಿರೋದ್ರಿಂದ ಕರೆಕ್ಟ್ ಆಗಿ ಸರ್ವಿಸ್ ಮಾಡಿರ್ತಾರೆ ಅಲ್ಲ. ಗಾಡಿ ಸೂಪರ್ ಆಗಿರುತ್ತೆ. ಏನ್ ಪ್ರೈಸ್ ಸರ್? ಸರ್ ಬರ 245 ಕೊಡ್ತೀನಿ ಸರ್ ಇದು. 245 ಕೊಡ್ತೀನಿ. 245 ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಮಾಡೋಣ ಸರ್. ಓಕೆ, ನಮ್ ಜೊತೆ ಇನ್ನೊಂದು ಫಿಯೆಸ್ಟಾ ಇದೆ ಸರ್. ಏನು ಶೋರೂಮ್ ಮುಂದೆ ಇಷ್ಟೊಂದು ಫಿಯೆಸ್ಟಾ ಇಟ್ಕೊಂಡ್ಬಿಟ್ಟಿದ್ದೀರಾ? ಫಿಯೆಸ್ಟಾ ಒಂದು 15 ಗಾಡಿ ಇದೆ, ಫಿಗೋ ಒಂದು 10 ಗಾಡಿ ಇದೆ, ಎಲ್ಲ ಕಂಪನಿಗಳ ಗಾಡಿಗಳಿದೆ ಸರ್. ನಮ್ದು ಬ್ಯಾಕ್ ಟು ಬ್ಯಾಕ್ ನೋಡಬಹುದು. ಇಲ್ಲೂ ಫಿಯೆಸ್ಟಾ, ಹಿಂದ್ಗಡೆನೂ ಫಿಯೆಸ್ಟಾ. ಹೌದು ಸರ್. ಸೊ ಎಲ್ಲ ಫಿಯೆಸ್ಟಾ ಸೆಲ್ ಮಾಡ್ಬಿಟ್ಟಾರೆ ಸರ್. ಹೇಳಿ ಈ ಗಾಡಿ. ಸರ್ ಇದು ಬಂದ್ಬಿಟ್ಟು 2006ನೇ ಮಾಡಲು, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಮಾಡಿಸ್ಕೊಡ್ತೀನಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್? ಹೌದು ಸರ್. ಓಕೆ, ಇದು ಪೆಟ್ರೋಲ್ ವೇರಿಯಂಟ್ ಸರ್. 1 by 1 ಹೇಳ್ಕೊಂಡು ಹೋಗಿ ಸರ್. ಎಲ್ಲ ಒಂದೇ ಕಲರ್ ಇದೆ. ಹೌದು, ಪಟ್ ಅಂತ ಹೇಳ್ಬಿಡಿ ಹೋಗ್ಲಿ ಸರ್. ಇದು 6 ಮಾಡಲ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಬರ 1,35,000 ಗಾಡಿ ಕೊಡ್ತೀನಿ ಸರ್ ಇದು. ಸೊ ಈ ಫೋರ್ಡ್ ಫಿಯೆಸ್ಟಾ ಬಂದ್ಬಿಟ್ಟು ನಿಮ್ಗೆ ನೋಡ್ಬೋದು, ಇದು ಕೂಡ ಸೇಮ್ ಕಲರ್. ಓವರಾಲ್ ಇಂಟೀರಿಯರ್ ಪಾರ್ಟ್ ಗೆ ಬಂತು ಅಂತ ಹೇಳಿದ್ರೆ ನಿಮ್ಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ. ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುವಂತದ್ದು. ಸೊ ನೋಡ್ಬೋದು, ಓವರಾಲ್ ಇಂಟೀರಿಯರ್ ಸೂಪರ್ ಆಗಿದೆ. ಫ್ಯಾಬ್ರಿಕ್ ಸೀಟ್ ಕೂಡ ಇದೆ ನಿಮ್ಗೆ. ಬ್ಲಾಕ್ ಕಲರ್ ಫಿನಿಶ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಬ್ಲಾಕ್ ಅಂಡ್ ಬೇಜ್ ಫಿನಿಶ್ ಅಲ್ಲಿ ಓವರಾಲ್ ಬಾಡಿ ಲೈನ್ ಇರುವಂತದ್ದು. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇದು 8 ಮಾಡಲ್, ಥರ್ಡ್ ಓನರ್ ಆಗಿದೆ. ಟಾಪ್ ಎಂಡ್ ಮಾಡಲ್ ಇದು. FC ಇನ್ಶೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತೀನಿ. ಇದಕ್ಕೂ ರನ್ನಿಂಗ್ ಇದೆ ಆಲ್ರೆಡಿ ಸರ್. ಇದು ಬಂದು 1,85,000 ಗಾಡಿ ಕೊಡ್ತೀನಿ ಸರ್. 1,85,000. ಸೊ ಈ ಫೋರ್ಡ್ ಫಿಯೆಸ್ಟಾ ಇಂಟೀರಿಯರ್ ನೋಡೋಣ ಹೇಗಿದೆ ಅಂತ. ಸೊ ನಿಮ್ಗೆ ರಿಮೋಟ್ ಲಾಕ್ ಕೂಡ ಈ ಗಾಡಿಲಿ ಬರುತ್ತೆ. ಸೊ ಹಾಗೆ ನಿಮ್ಗೆ 4 ಪವರ್ ವಿಂಡೋ, AC,
ಮತ್ತೆ ಮ್ಯೂಸಿಕ್ ಸಿಸ್ಟಮ್ ನೋಡ್ಬೋದು 7-inch ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ರೆ ಎಷ್ಟು ದೊಡ್ಡದಾಗಿದೆಯಲ್ಲ ಸ್ಕ್ರೀನು, ನೋಡಕ್ಕೆ ಚೆನ್ನಾಗಿದೆ. AC ಕೂಡ ಇದೆ. ಓವರಾಲ್ ಇಂಟೀರಿಯರ್ ಅಂತೂ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು ನೀವು. ಹಾಗೆ ನಿಮ್ಗೆ ಸೆಮಿ ಲೆದರ್ ಮತ್ತೆ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಸೀಟ್ ಕವರ್ಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಓವರಾಲ್ ಇಂಟೀರಿಯರ್ ಬೇಜ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಗುರು. ಯಾವ್ದು ಕೂಡ ನೀವು ಇದು ಬಂದ್ಬಿಟ್ಟು 7 ಮಾಡಲ್ ಥರ್ಡ್ ಓನರ್ FC ಇನ್ಶೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಇದು. ಬರೋ 1,60,000 ಗಾಡಿ ಕೊಡ್ತೀನಿ ಸರ್. ಈಗ 1,60,000. ಹೌದು ಸರ್. ಸೊ ಫೋರ್ಡ್ ಫಿಯಸ್ಟಾ ಇದ್ರ ಇಂಟೀರಿಯರ್ ನೋಡೋಣ ಹೆಂಗಿದೆ ಅಂತ. ಸೊ ನೋಡ್ತಾ ಇದ್ದೀರಾ, ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಇನ್ಫರ್ಟೈನ್ಮೆಂಟ್ ಸಿಸ್ಟಮ್, ಟಚ್ ಸ್ಕ್ರೀನ್. ಸೊ ನೋಡ್ಬೋದು ಇಂಟೀರಿಯರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರುತ್ತೆ. ಓವರಾಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಕಸ್ಟಮರ್ ಒಂಥರ ಆರೆಂಜ್ ಟೈಪ್ ಅಲ್ಲಿ ಏನೋ ಹಾಕಿಸ್ಕೊಂಡಿದ್ದಾರೆ. ಫ್ರಂಟ್ ಮತ್ತೆ ಈ ಸೈಡ್ ಗೆ ಕೂಡ ಹಾಕಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓವರಾಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಸರ್ ಇವಾಗ ಆಲ್ರೆಡಿ ಕಸ್ಟಮರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಒಬ್ರು ಬುಕ್ ಮಾಡಿದ್ದಾರೆ. ಸಾಯಂಕಾಲ ಬಂದ್ರೆ ಇರಲ್ಲ. ಹೌದು ಸರ್. ಕಾಲ್ ಮಾಡ್ಕೊಳ್ಳಿ ಬೇಗ. 7 ಮಾಡಲ್ ಸೆಕೆಂಡ್ ಓನರ್ FC ಇನ್ಶೂರೆನ್ಸ್ ಫ್ರೆಶ್. ಪ್ರೈಸ್ ಬಂದ್ಬಾರ 1,65,000 ಸರ್. ಇದು 1,65,000 ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC. ಹೌದು ಸರ್. ನೆಕ್ಸ್ಟ್ ಇಂಡಿಕಾ ಎಲ್ಲೋ ಬೋರ್ಡ್ ಬಂದ್ಬಿಟ್ಟು ತುಂಬಾ ಜನ ಕೇಳ್ತಾರೆ. 15ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಗಾಡಿಗೆ. ಇದು ಬರೋ 1,25,000 ಗಾಡಿ ಕೊಡ್ತೀನಿ ಸರ್. ಸರ್ ಇಲ್ಲಿಂದಾನೆ ಬಾಡಿಗೆ ಹೊಡ್ಕೊಂಡು ಹೋಗಿ ಸರ್. ಖಂಡಿತ ಮಾಡ್ಕೋಬಹುದು. ಎಷ್ಟು ಪ್ರೈಸ್ ಸರ್? ಸರ್ 1,25,000 ಕೊಡ್ತೀನಿ. 1,25,000. 1,25,000 ಯಾವ ಗಾಡಿ? ಇನ್ನೊಂದು ಪೆಟ್ರೋಲ್ ಫಿಗೋ ಇದೆ ಸರ್. ಸರ್ 11 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಫಿಗೋ ಇದು. ಸೂಪರ್ ಆಗಿದೆ ಗಾಡಿ. ಬರೋ 1,90,000 ಗಾಡಿ ಕೊಡ್ತೀನಿ ಸರ್. 1,95,000. 1,95,000 ಗಾಡಿ. 95,000. ಟೈರ್ ಪ್ರೊಫೈಲ್ ನೋಡಿ ಗುರು ಹೆಂಗೈತೆ ಅಂತ. ಹೊಸದಾಗೈತೆ. ಸೊ ಸರ್ ಇನ್ನೊಂದು ವರ್ಣ ಇದೆ ಸರ್. ಸರ್ 7 ಮಾಡಲ್ ಸೆಕೆಂಡ್ ಓನರ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಬರೋ 1,60,000 ಡೀಸೆಲ್ ವರ್ಣ ಕೊಡ್ತೀನಿ ಸರ್. ಡೀಸೆಲ್ ವರ್ಣ 1,60,000 ಕೊಡ್ತೀನಿ. 1,65,000. ಯಾವ ಶೋರೂಮ್ ಅಲ್ಲಿ ಇದೆ ಗುರು? 1,65,000 ವರ್ಣ ಅದು. ಸೊ ಇಂಟೀರಿಯರ್ ನೋಡ್ಬೋದು. ಇದಕ್ಕೊಂದು ಇಂಟೀರಿಯರ್ ತೋರಿಸ್ಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದ್ರ ಇಂಟೀರಿಯರ್ಸ್ ಕೂಡ. ಹೌದು. ಸೊ ಇದು ಲೆದರ್ ಸೀಟ್ ಎಲ್ಲ ಬರುತ್ತೆ. ಬ್ಲಾಕ್ ಕಲರ್ ಲೆದರ್ ಇಂಟೀರಿಯರ್ ಇದೆ. ಸೊ ಇಲ್ಲಿ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಚೂರು ಎಲ್ಲದಕ್ಕೂ ಜಾಸ್ತಿನೇ ಹಾಕಿದ್ದಾರೆ. ಒಂದು 15,000 10,000 ಜಾಸ್ತಿ ಹಾಕಿದ್ದಾರೆ. ಬಟ್ ವಿಡಿಯೋದಿಂದ ಕಮ್ಮಿ ಹೇಳ್ತಾ ಇದಾರೆ. ಸರ್ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್ ಬೇಕಾದ್ರೆ. ಸ್ಯಾಂಟ್ರೋ ಸರ್ 6 ಮಾಡಲ್ ಸೆಕೆಂಡ್ ಓನರ್ FC ಇನ್ಶೂರೆನ್ಸ್ ಎರಡು ರನ್ನಿಂಗ್ ಇದೆ. ಬರೋ 1,40,000 ಗಾಡಿ ಕೊಡ್ತೀನಿ. ಸೆಕೆಂಡ್ ಟೈಪ್ ಇದು ಅಲ್ವಾ ಸರ್? ಜಿಂಗ್ ಸರ್ ಇದು. ಆಂಪ್ ಊಫರ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಆಂಪ್ ಎಲ್ಲ ಇದೆಯಾ? ಹೌದು ಸರ್. 1,40,000 ಗಾಡಿ ಕೊಡ್ತೀನಿ. 1,40,000 ಆಂಪ್ ಗೆ ಹೆವಿ ಕಾಸ್ಟ್ ಬಿದ್ದಿರುತ್ತೆ ಗುರು. ಸೀಟ್ ಕವರ್ಸ್, ಪವರ್ ಶೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಇದೆ ಸರ್. ಓ ಆಂಪ್ ಊಪರ್ ಹಾಕಕ್ಕೆ ನಿಮ್ಗೆ ಎಷ್ಟು ಬೀಳ್ಬೋದು ಸರ್? ಆಂಪ್ ಊಪರ್ 15,000 ಆಗುತ್ತೆ ಸರ್. 15,000 ಸೊ ಓಕೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಕ್ರೋಮ್ ಫಿನಿಶ್ ಎಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ತುಂಬಾ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ಇನ್ನೊಂದು ಫಿಯೆಸ್ಟಾ ಇದೆ ಸರ್. ಓಕೆ ಸರ್ 6 ಮಾಡಲ್ ಥರ್ಡ್ ಓನರ್ FC ಇನ್ಶೂರೆನ್ಸ್ ಫ್ರೆಶ್. ಓಕೆ. ಬರೋ 1,40,000 ಗಾಡಿ ಕೊಡ್ತೀನಿ ಸರ್. ಈಗ 1,40,000 FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತಾರೆ. 2025 ತನಕ ಗಾಡಿಗೆ 28 ತನಕ ಮಾತಾಡ್ಸಂಗಿಲ್ಲ ಸರ್. 28 ಎಲ್ಲ ಗಾಡಿ ತೋರಿಸಿರೋ ಗಾಡಿ ಎಲ್ಲ ಟಾಪ್ ಎಂಡ್ ಮಾಡಲ್ ಸರ್. ಈಗ ಹೌದಾ? ಸೂಪರ್ ಸರ್. ಆಯ್ತು, ಈ ವಿಡಿಯೋ ಲೈಕ್ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಮುಂದಿನ ವಿಡಿಯೋ ಬರೋ ತನಕ ಕಾಯ್ತಾ ಇರಿ. ಸೊ ಟಿಲ್ ದೆನ್ ಥ್ಯಾಂಕ್ ಯು. ಬೈ.